Hi, hello, namaste. Welcome to Science Patashale. This is Girish Babu. So today's class we are going to discuss HSTR related physics discuss ಮಾಡ್ತಾ ಹೋಗೋಣ. Yes. So already ನಾವು 2 ಕ್ಲಾಸಸ್ನ ಮುಗಿಸಿದ್ದೀವಿ. ಸೊ ಯಾರು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. HSTR ರಿಲೇಟೆಡ್ ನಾವು 2 ಕ್ಲಾಸಸ್ನ ಮುಗಿಸಿದ್ದೀವಿ. ಪ್ಲೀಸ್ ಡು ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮುಗಿಸಿದ್ದೀವಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ನಾನು ಟಾಪಿಕ್ ವೈಸ್ ಹೋಗ್ತಿದ್ದೀನಿ, ಚಾಪ್ಟರ್ ವೈಸಲ್ಲಿ ಟಾಪಿಕ್ ವೈಸಲ್ಲಿ ನಾನು ಕ್ಲಾಸಸ್ನ ಮಾಡ್ತಿದ್ದೀನಿ. ಸೊ ಡೆಫಿನೆಟ್ಲಿ ಇಫ್ ಯು ವಾಂಟ್ ಡೈಲಿ ಕ್ಲಾಸಸ್, ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಜನ ನೋಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ನನ್ನ ಕೆಲಸನ ನಾನು ಸೈಡ್ ಇಟ್ಬಿಟ್ಟು ಈ ಒಂದು ಕೆಲಸನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ರೆಸ್ಪಾನ್ಸ್ ಮೇಲೆ ನನ್ನ ಕ್ಲಾಸಸ್ಸು ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಲಾಸ್ಟ್ ಕ್ಲಾಸಲ್ಲಿ ವಾಟ್ ವಿ ಹ್ಯಾವ್ ಡಿಸ್ಕಸ್, ಲಾಸ್ಟ್ 2 ಕ್ಲಾಸಸಲ್ಲಿ ಅಳತೆ ಮತ್ತು ಏಕಮಾನಗಳು ಮುಗಿಸಿದ್ವಿ. ನೆಕ್ಸ್ಟು ಆಯಾಮಗಳು ಕೂಡ ಮುಗಿಸಿದ್ವಿ. ಡೈಮೆನ್ಷನ್ಸ್, ಮೆಜರ್ಮೆಂಟ್ಸ್ ಆಯಿತು, ಯೂನಿಟ್ಸ್ ಆಯಿತು, ಡೈಮೆನ್ಷನ್ಸ್ ಆಯಿತು. ಈ ಒಂದಿದ್ರಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ. ಇಲ್ಲಿ ಇದು ಮುಗಿಸಿದ್ದೀನಿ. ಇವತ್ತು ಈ ಒಂದು ಟಾಪಿಕ್ ತೊಗೊಂಡಿದ್ದೀನಿ, ಅರ್ಥಪೂರ್ಣ ಅಂಕೆಗಳು ಅಂತ ಕರಿತೀವಲ್ವಾ, ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಐಡೆಂಟಿಫೈ ಮಾಡೋದು, ಎಷ್ಟಿರುತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್, ಹಂಗಂದರೆ ಏನು, ಅರ್ಥಪೂರ್ಣ ಅಂಕಿಗಳು ಅಂದರೆ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಕ್ಲಿಯರ್? ಎಸ್. ಸೊ ಇನ್ನೂ ಬೇಜಾನ್ ಟಾಪಿಕ್ಸ್ ಇದೆ ನೋಡಿ. ಇಲ್ಲಿ ದೋಷಗಳು ಅಂತ ಇದೆ, ಎರರ್ಸ್ ಇರುತ್ತೆ, ಅದ್ರ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಪರಮಾಣುವಿನ ಗಾತ್ರದಂತಹ ಅತಿ ಸಣ್ಣ ಅಂತರಗಳ ಅಳತೆ ಅಂತ ಇದೆ. ಸೊ ಅದು ಕೂಡ ಮಾಡ್ತಾ ಹೋಗೋಣ. ಓಕೆ, ಈ ಒಂದು ಕ್ಲಾಸಲ್ಲಿ ಎಂಟೈರ್ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ನಾನು ಸಿಗ್ನಿಫಿಕೆಂಟ್ ಫಿಗರ್ಸ್ನ ತಗೊಂಡು ಹೋಗ್ತೀನಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಓಕೆ, ಸೊ ದಯವಿಟ್ಟು ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಶುರು ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ, ವಾಟ್ ಯು ಮೀನ್ ಬೈ ಸಿಗ್ನಿಫಿಕೆಂಟ್ ಫಿಗರ್ಸ್. ಫಸ್ಟ್ ನಮಗೆ ಏನಕ್ಕೆ ಬೇಕಿದೆಲ್ಲ, ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಏನು, ಇದೆಲ್ಲ ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೊ ಡೆಫಿನೇಷನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ significant figures are the meaningful digits in a measured quantity. They include all certain digit and first uncertain digit of the measurements. ಅಂದರೆ ಅರ್ಥಪೂರ್ಣ ಅಂಕಿಗಳು ಎಂದರೆ ಒಂದು ಅಳತೆಯಲ್ಲಿ ಖಚಿತವಾಗಿ ತಿಳಿದಿರುವ ಎಲ್ಲ ಅಂಕೆಗಳು. ಯಾವುದೋ ಒಂದು ಅಳತೆ ಮಾಡ್ತಿದ್ದೀವಿ, ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತಿದ್ದೀವಿ, ಎಲ್ಲ ನಮಗೆ ಗೊತ್ತಿರುವ ಒಂದು ಎಲ್ಲ ಅಂಕೆಗಳು ಹಾಗೂ ಕೊನೆಯ ಅಂದಾಜು ಅಂಕೆ ಸೇರಿರುವ ಅಂಕೆಗಳು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ 2.34, 2 ನಮಗೆ ಖಚಿತವಾಗಿ ಗೊತ್ತಿದೆ, 3 ನಮಗೆ ಖಚಿತವಾಗಿ ಗೊತ್ತಿದೆ, ಬಟ್ 4 ಅನ್ನೋದು ಅಂದಾಜಿನ ಒಂದು ಅಂಕೆ ಆಗತ್ತೆ, ಅನ್ಸರ್ಟನ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ? ಸೊ ಇದು ಡೆಫಿನೇಷನ್ ನೋಡಿದ್ರೆ ಅಷ್ಟು ಅರ್ಥ ಆಗಲ್ಲ ನಮಗೆ, ತುಂಬ ಕನ್ಫ್ಯೂಷನ್ ಇರುತ್ತೆ ಇನ್ನು. ಸೊ ಈ ಒಂದು ಕ್ಲಾಸಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ ಸ್ಟೇಟ್ಮೆಂಟ್ ನೋಡಿದಾಗ. ಯಾವಾಗ ಎಕ್ಸಾಂಪಲ್ಸ್ ತಗೊಳ್ತೀವಲ್ಲ ಅವಾಗೆ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಎಕ್ಸಾಂಪಲ್ಸ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಎಸ್. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇದಕ್ಕೆ ನೋಡಿ, ಇಲ್ಲಿ ಯಾವುದೋ ಒಂದು ಪೆನ್ಸಿಲ್ ಇದೆ, ಯಾವುದೋ ಒಂದು ಮೆಷರ್ ಮಾಡ್ತಿದ್ದೀವಿ. ನಾವೇನು ಮೆಷರ್ ಮಾಡ್ತಿದ್ದೀವಿ, ಉದ್ದವನ್ನು ಮೆಷರ್ ಮಾಡ್ತೀವಿ, ಲೆಂತ್ನ ನಾವು ಮೆಷರ್ ಮಾಡ್ತಿದ್ದೀವಿ. ಸೊ ಲೆಂತ್, ಉದ್ದವನ್ನು ಅಳೆಯುವಾಗ 12.5 ಸೆಂಟಿಮೀಟರ್ ಎಂದು ಸಿಕ್ಕುತ್ತೆ. ಓಕೆ, ಯಾವುದೋ ಒಂದು ಮೆಜರ್ಮೆಂಟ್ ಇದೆ, ಯಾವುದೋ ಒಂದು ಪೆನ್ಸಿಲ್ದು, ಅದೆಷ್ಟು ಸೆಂಟಿಮೀಟರ್ ಇದೆ ಅಂತ ಕೇಳಿದ್ದಾರೆ. ಸೊ 12 ಸೆಂಟಿಮೀಟರ್ ಬರುತ್ತೆ ನಾವೊಂದು ಮೆಷರ್ ಮಾಡುವಾಗ. ಓಕೆನಾ? ಇದರಲ್ಲಿ 1 ಇದೆಯಲ್ಲ, ಸಿ 12.5 ಅಲ್ಲಿ ಈ 1 ಏನಿದೆ ಅದು ಸರ್ಟೈನ್ ಡಿಜಿಟ್ ಆಗಿರುತ್ತೆ ಅಥವಾ ಖಚಿತ ಅಂಕೆ ಆಗಿರುತ್ತೆ. ನೆಕ್ಸ್ಟ್ 2 ಅನ್ನೋದು ಕೂಡ ಖಚಿತ ಅಂಕೆ ಆಗಿರುತ್ತೆ. ಇವೆರಡು ಖಚಿತ ಸಂಖ್ಯೆ ಅಥವಾ ಅಂಕೆ. ಬಟ್ ಈ ಕೊನೆ ಡಿಜಿಟ್ ಏನಿದೆಯಲ್ಲ ಅದು ಅಂದಾಜು ಅಂಕೆ ಅಥವಾ ಕೊನೆ ಅಂಕೆ ಅಂತ ಕರಿತೀವಿ. ಓಕೆನಾ? ನೋಡಿ, ಇಲ್ಲಿ ಸರ್ಟನ್ ಡಿಜಿಟ್ 1 ಈಸ್ ಅ ಸರ್ಟನ್ ಡಿಜಿಟ್, 2 ಈಸ್ ಅ ಸರ್ಟನ್ ಡಿಜಿಟ್, ಬಟ್ 5 ಈಸ್ ಎಸ್ಟಿಮೇಟೆಡ್ ಆರ್ ಅನ್ಸರ್ಟನ್ ಡಿಜಿಟ್. ಓಕೆ, ಅರ್ಥ ಆಯ್ತಲ್ವಾ? ಹಾಗಾದರೆ ಎಷ್ಟಪ್ಪ ಈ ಒಂದು ಅಂಕಿಯ ಅರ್ಥಪೂರ್ಣ ಅಂಕಿಗಳೆಷ್ಟು ಅಥವಾ ಸಾರ್ಥಕ ಅಂಕಿಗಳೆಷ್ಟು ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂದರೆ 3 ಆಗುತ್ತೆ. ಯಾವ ರೀತಿ ಸರ್ ಇದು 3? ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದರ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಹೌ ಟು ಐಡೆಂಟಿಫೈ ದಿಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆಸ್ ಆಫ್ ನೋ ಜಸ್ಟ್ ರಿಮೆಂಬರ್ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಹಿಯರ್. ದಟ್ ಈಸ್ there is 3 significant figures. That is 12.5 as 3 significant figures.
ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ತೀನಿ ನೋಡಿ. ಇಲ್ಲಿ ಎಕ್ಸಾಂಪಲ್ 2, ಮಾಸ್ ಇದೆ, ಯಾವುದೇ ಒಂದು ವಸ್ತುವಿನ ದ್ರವ್ಯರಾಶಿ ಕೊಟ್ಟಿದ್ದಾರೆ, ಎಷ್ಟು 45.68 ಗ್ರಾಮ್ಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಇದರಲ್ಲಿ ಖಚಿತ ಅಂಕೆ ಅಥವಾ ಸರ್ಟನ್ ಡಿಜಿಟ್ ಯಾವುದು, ಅಂದಾಜು ಅಂಕಿ ಅಥವಾ ಅನ್ಸರ್ಟನ್ ಡಿಜಿಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ 4, 5 ಮತ್ತು 6 ಬಂದು ಸರ್ಟನ್ ಡಿಜಿಟ್ ಆಗಿರುತ್ತೆ, ಖಚಿತವಾಗಿ ಗೊತ್ತಿರುವ ಅಂಕೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ 8 ಬಂದ್ಬಿಟ್ಟು ಎಸ್ಟಿಮೇಟೆಡ್ ಡಿಜಿಟ್ ಆಗಿರುತ್ತೆ ಮಕ್ಕಳೇ. ಎಸ್ ಎನ್ಸ್ 45.68 ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಇದು ಎಷ್ಟು ಒಂದು ಅರ್ಥಪೂರ್ಣ ಅಂಕಿಗಳನ್ನು ಹೊಂದಿದೆ ಅಂದರೆ 4 ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಹೊಂದಿದೆ. 4 ಸಾರ್ಥಕ ಅಂಕೆಗಳು ಅಥವಾ ಅರ್ಥಪೂರ್ಣ ಅಂಕಿಗಳನ್ನು ಹೊಂದಿದೆ. ರೈಟ್? ಅಂಡರ್ಸ್ಟುಡ್? ಎಸ್. ಸೊ ಯಾವ ರೀತಿ ಒಂದು 4, ಯಾವ ರೀತಿ ಒಂದು 3 ಸರ್ ಅಂದರೆ ವಿಲ್ ಡಿಸ್ಕಸ್. ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನಮಗೆ ಬರುತ್ತೆ. ದೇರ್ ಇಸ್ ಸೆಟ್ ಆಫ್ ರೂಲ್ಸ್ ಇದೆ. ಯಾವುದನ್ನು 4 ತಗೋಬೇಕು, ಎಂಥ ಟೈಮಲ್ಲಿ 3 ತಗೋಬೇಕು, ಎಂಥ ಟೈಮಲ್ಲಿ ಒಂದು ನಂಬರ್ನ ಕನ್ಸಿಡರ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು, ಎಲ್ಲದಕ್ಕೂ ಒಂದು ರೂಲ್ಸ್ ಇದೆ. ದಟ್ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಸೊ ಆಲ್ರೆಡಿ ನಿಮಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ನೋಡಿ, ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಅರ್ಥಪೂರ್ಣ ಅಂಕಿಗಳ ಮಹತ್ವ ಏನಕ್ಕೆ ಬೇಕಿದು, ಇಂಪಾರ್ಟೆನ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಅರ್ಥಪೂರ್ಣ ಅಂಕಿಗಳು ಅಥವಾ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇಟ್ ಇಂಡಿಕೇಟ್ಸ್ ದ ಪ್ರಿಸಿಷನ್ ಆಫ್ ದ ಮೆಷರ್ಮೆಂಟ್. ಯಾವುದೇ ಒಂದು ಅಳತೆಯಲ್ಲಿ ನಿಖರತೆಯನ್ನು ಸೂಚಿಸುತ್ತೆ, ಎಕ್ಸಾಕ್ಟ್ ವ್ಯಾಲ್ಯೂನ ಒಂದು ಕೊಡಲಿಕ್ಕೆ ಟ್ರೈ ಮಾಡುತ್ತೆ ಈ ಒಂದು ಸಿಗ್ನಿಫಿಕೆಂಟ್ ಫಿಗರ್. ಓಕೆ, ನೆಕ್ಸ್ಟು ಅವಾಯ್ಡ್ಸ್ ರಿಪೋರ್ಟಿಂಗ್ ಅನ್ನೆಸೆಸರಿ ಡಿಜಿಟ್ಸ್. ಅಗತ್ಯವಿಲ್ಲದ ಅಂಕೆಗಳನ್ನು ತಪ್ಪಿಸುತ್ತೆ. ಇದು ನಮಗೆ ಬೇಕಾಗಿರಲ್ಲ, ಅದು ಅಂಥದನ್ನೆಲ್ಲ ತಪ್ಪಿಸುತ್ತೆ ಯಾವುದೋ ಒಂದು ಮೆಷರ್ಮೆಂಟ್ ಮಾಡುವಾಗ. ಓಕೆನಾ? ನೆಕ್ಸ್ಟ್ ನೋಡಿ, ಗಿವ್ಸ್ ರಿಲಯಬಿಲಿಟಿ ಆಫ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್. ಅಂದರೆ ಯಾವುದೋ ಒಂದು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ, ಪ್ರಯೋಗ ಮಾಡ್ತಿದ್ದೀವಿ ಅಂದರೆ ಫಲಿತಾಂಶ ಒಂದು ಬರುವಾಗ ರಿಸಲ್ಟಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತೆ. ಅಂದರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ನ ಕೊಡಲಿಕ್ಕೆ ಟ್ರೈ ಮಾಡುತ್ತೆ ಇದು. ಓಕೆನಾ? ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ, ವೈಜ್ಞಾನಿಕ ಲೆಕ್ಕಾಚಾರಗಳಲ್ಲಿ ಸಹಾಯಕವಾಗುತ್ತೆ. ಅಂದರೆ ಹೆಲ್ಪ್ಸ್ ಇನ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್. ಇಟ್ ವಿಲ್ ಹೆಲ್ಪ್ಸ್ ಇನ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್, ರಿಮೆಂಬರ್. ಅರ್ಥ ಆಯ್ತಲ್ವಾ? ಎಸ್. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದು ಚೇಂಜ್ ಆಗ್ತಿದೆ. ಡಿಸ್ಕ್ರಿಪ್ಟಿವ್ ಬರ್ತಿದೆ ಅಲಾಂಗ್ ವಿತ್ ಇಸ್ MCQs. ಆ ಒಂದು ಡಿಸ್ಕ್ರಿಪ್ಟಿವ್ನ ಒಂದು ಪೇಪರ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು MCQs ಬೇಸ್ಡೇ ಓದ್ತಾ ಹೋದರೆ ರೈಟಿಂಗ್ ಪಾರ್ಟಲ್ಲಿ ಹೊಡೆತ ಬೀಳೋದಂತೂ ಖಂಡಿತ. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ಈ ಥರ ಒಂದು ಥಿಯರಿ ಮತ್ತು MCQs ಓದೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಕ್ಲಾಸಸ್ನ ಇದೇ ಥರ ಮಾಡ್ತಾ ಹೋಗ್ತೀನಿ. ಸೊ ದ ಥಿಂಗ್ ಈಸ್ ಐ ವಾಂಟ್ ಯುವರ್ ಸಪೋರ್ಟ್ ಅಷ್ಟೇ. ಸೊ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ತುಂಬ ಜನ ನೋಡ್ತಿದ್ದೀರ ಅಂದರೆ ಡೆಫಿನೆಟ್ಲಿ ವಾಟ್ ಐ ವಿಲ್ ಡೂ, ನನ್ನ ವರ್ಕ್ ಏನಿದೆ ಆ ವರ್ಕ್ನ ಸೈಡಲ್ಲಿ ಇಟ್ಬಿಟ್ಟು ಈ ಕ್ಲಾಸಸ್ನ ಬಗ್ಗೆ ಒಂದು ಹೆಚ್ಚು ಫೋಕಸ್ ಮಾಡ್ತೀನಿ. ಸೊ ದ ಥಿಂಗ್ ಈಸ್ ಯು ವಾಂಟ್ ಟು ಶೇರ್ ದಿಸ್ ವಿಡಿಯೋ ಅಮಾಂಗ್ ಯುವರ್ ಫ್ರೆಂಡ್ಸ್ ಸರ್ಕಲ್. ಓಕೆ, ನಿಮ್ಮಲ್ಲಿ ಯಾವುದಾದ್ರೂ ಗ್ರೂಪ್ ಇದ್ದರೆ ಅದರಲ್ಲಿ ಹಾಕಿ ಯುಟಿಲೈಸ್ ಮಾಡಿಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಮಕ್ಕಳೇ. ರೈಟ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಅರ್ಥಪೂರ್ಣ ಅಂಕಿಗಳನ್ನು ಗುರುತಿಸುವ ನಿಯಮಗಳು. ಸೊ ಈ ಒಂದು ರೂಲ್ಸ್ನ ತಿಳ್ಕೊಂಡ್ರೆ ಡೆಫಿನೆಟ್ಲಾಗಿ ನಾವು ಯಾವುದೇ ಒಂದು ಅಂಕಿ ಕೊಡಲಿ ಅದರ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಿದೆ ಅಂತ ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಫಸ್ಟ್ ರೂಲ್ ಏನಿದೆ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಶೂನ್ಯವಲ್ಲದ ಎಲ್ಲ ಅಂಕೆಗಳು ಸಾರ್ಥಕವಾಗಿದೆ. ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ಸ್. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ. ನೋಡಿ, ಇಲ್ಲಿ 25 2 ಅನ್ನೋದು ಝೀರೋನ ನಾನ್ ಝೀರೋ, ರೈಟ್? ನಾನ್ ಝೀರೋ. ಸೊ 5 ಅನ್ನೋದು ಕೂಡ ನಾನ್ ಝೀರೋ ಆಗಿರುತ್ತೆ. ಸೊ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 2. ಓಕೆ, 2 ಅಂದರೆ ಈ 2 ಅಂತ ತಿಳ್ಕೊಬೇಡಿ. ಫಾರ್ ಎಕ್ಸಾಂಪಲ್ ನಾನು ಈ ಥರ ತಗೋತೀನಿ, ಒಂದು 35 ಅಂತ ತಗೋತೀನಿ.
ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಇದು 1, ಇದು 2 ಇದೆ. ಸೊ ನಾನು 22 ತಗೊತೀನಿ. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಇದು 1, ಇದು 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಕಾರ್ಡಿಂಗ್ ಟು ದಿಸ್ ರೂಲ್ ಶೂನ್ಯವಲ್ಲದ ಎಲ್ಲ ಅಂಕೆಗಳು ಸಾರ್ಥಕವಾಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ 376 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂದರೆ ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾಕೆ ಇಲ್ಲಿ 3 ಇದೆ ಅಂತ 3 ಬರೆದಿದ್ದೀನಾ? ನೋ, ನಾಟ್ ಲೈಕ್ ದಟ್. ಸೊ ಇಫ್ ಯು ವಾಂಟ್ ಐಲ್ ಟೇಕ್ 4, 5, 6. ಇದು 1, ಇದು 2, ಇದು 3. ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಐಲ್ ಚೇಂಜ್ ದಿಸ್ ಲೈಕ್ 7, 8. ಸೊ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ 3. ಯಾಕೆ 3? ರೂಲ್ ಹೇಳ್ತಿದೆ, ಅದು ಶೂನ್ಯವಲ್ಲದ ಎಲ್ಲ ಅಂಕೆಗಳು ಅರ್ಥಪೂರ್ಣವಾಗಿದ್ದಾವೆ ಅಥವಾ ಸಾರ್ಥಕವಾಗಿದ್ದಾವೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಹಾಗಾದರೆ ಇಲ್ಲಿ ಒಂದು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಹೇಳಿ? ಎಸ್, ಯು ಆರ್ ಕರೆಕ್ಟ್. ದಿಸ್ ಈಸ್ 8 ಅನ್ನೋದು 1, 2, 3, 4. ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. 4 ಅರ್ಥಪೂರ್ಣ ಅಂಕಿಗಳಿದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ ನಂಬರ್ ಈ ಥರ ಬರೀತೀನಿ. ಐಲ್ ಗೋ ವಿತ್ 6, 7, 5, 4, 6. ಇದರಲ್ಲಿ ಎಷ್ಟಿದೆ? ಇದು 1, 2, 3, 4, 5. ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್. ಅರ್ಥ ಆಯ್ತಲ್ವಾ? ಗಾಟ್ ಇಟ್? ಎಸ್. ನೆಕ್ಸ್ಟ್ ರೂಲ್ ನೋಡಿ ಒಂದು ರೂಲಿಂದ ಇನ್ನೊಂದು ರೂಲ್ಗೆ ಕಂಪೇರ್ ಮಾಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗತ್ತೆ, ಇಲ್ಲಾಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಮಕ್ಕಳೇ. ಸೊ ನೋಡಿ ಇಲ್ಲಿ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ವಾಟ್ ಇಟ್ ಈಸ್? ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ದಟ್ ಈಸ್ ಶೂನ್ಯವಲ್ಲದ ಅಂಕೆಗಳ ಮಧ್ಯದಲ್ಲಿರುವ ಶೂನ್ಯಗಳು ಸಾರ್ಥಕವಾಗಿದ್ದಾವೆ. ದಟ್ ಈಸ್ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್. ಸೊ ಹಾಗಾದರೆ ಏನು ಹೇಳ್ತಿದ್ದಾರೆ? ಝೀರೋ ಬಿಟ್ವೀನ್ ನಾನ್ ಝೀರೋ. ಸೊ ಝೀರೋ ಇದೆ, ಯಾರ ಮಧ್ಯೆ ಇದೆ ಝೀರೋಸು? ನಾನ್ ಝೀರೋ. ಇದು ನಾನ್ ಝೀರೋ, ಇದು ನಾನ್ ಝೀರೋ. 1, 1 ಅಂದರೆ ಝೀರೋ ಅಲ್ವಲ್ಲ, ಇದು ನಾನ್ ಝೀರೋ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಇದು ನಾನ್ ಝೀರೋ, ಇದು ನಾನ್ ಝೀರೋ, ಇದು ಝೀರೋ, ಇದು ಝೀರೋ. ಸೊ ಹಾಗಾದರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದು? ರೂಲ್ ಹೇಳ್ತಿದೆ zeros between non-zero digits are significant. That means this is 1, 2, 3, 4. There are 4 significant figures. That is 4 ಅರ್ಥಪೂರ್ಣ ಅಂಕಿಗಳು. ರೈಟ್? ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಎಕ್ಸಾಂಪಲ್ ನಾನೇನು ಕೊಡ್ತೀನಿ? ಶೂನ್ಯವಲ್ಲದ ಅಂಕೆಗಳ ಮಧ್ಯದಲ್ಲಿರುವ ಶೂನ್ಯಗಳು. ಶೂನ್ಯವಲ್ಲದ 2, 4, 0, 4. ಇದು ಶೂನ್ಯ ಅಲ್ಲ, ಇದು ಶೂನ್ಯ ಅಲ್ಲ, ಇದು ಶೂನ್ಯ ಅಲ್ಲ. 2 ಶೂನ್ಯವಲ್ಲದ ಮಧ್ಯದಲ್ಲಿರುವ ಶೂನ್ಯಗಳು ಅರ್ಥಪೂರ್ಣ ಅಂಕಿಗಳು ಮಕ್ಕಳೇ, ತಿಳ್ಕೊಳ್ಳಿ. ಹಾಗಾದರೆ ಇಲ್ಲಿ ಎಷ್ಟಿದಾವೆ? 2, 1, 2, 3, 4. ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟರೆ 307. ಸೊ ಇಲ್ಲೆಷ್ಟು? 1, 2, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಲೈಕ್ ದಿಸ್. ಅಂಡರ್ಸ್ಟುಡ್? ಎಸ್. ಹಾಗಾದರೆ ಅವರು ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಹೋಗೋಣ. ನಂಬರ್ ಕೊಟ್ಟಿದ್ದಾರೆ ಇಲ್ಲಿ 1, 0, 0, 5. 1 is a non-zero, 5 is a non-zero, right? Yes. As zeros between two non-zeros are significant. Then 1, 2, 3, 4. How many significant figures here? There are 4 significant figures ಮಕ್ಕಳೇ, ತಿಳ್ಕೊಳ್ಳಿ. ರೈಟ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಈ ಡಿಜಿಟ್ನ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಇಲ್ಲಿ ಏನಿದೆ? ಇದು ನಾನ್ ಝೀರೋ, ಇದು ನಾನ್ ಝೀರೋ. ಸೊ ಏನು ಹೇಳ್ತಿದೆ ರೂಲು? ಶೂನ್ಯವಲ್ಲದ ಅಂಕೆಗಳ ಮಧ್ಯದಲ್ಲಿರುವ ಶೂನ್ಯಗಳು ಸಾರ್ಥಕ ಅಥವಾ ಅರ್ಥಪೂರ್ಣ. ಹಾಗಾದರೆ ಏನಿಲ್ಲಿ? This is 1, 2, 3, 4. There are 4 significant figures. Okay. Next ನೋಡಿ ಇಲ್ಲಿ 5, 0, 0, 0, 9.
ಬಟ್ ಇದು ಶೂನ್ಯ ಅಲ್ಲ, ಇದು ಶೂನ್ಯ ಅಲ್ಲ. ಸೊ zeros between two non-zeros are significant. Then 1, 2, 3, 4, 5. There are 5 significant figures ಮಕ್ಕಳೇ. ರೈಟ್? ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಇನ್ನೂ ನೀವೊಂದು 10 ಎಕ್ಸಾಂಪಲ್ನ ನೀವು ಬರೀರಿ, ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಅರ್ಥ ಆಗತ್ತೆ. ರೈಟ್? ಎಸ್. ಎಸ್, ಕಮಿಂಗ್ ಟು ದಿಸ್ ರೂಲ್ 3, ನಿಯಮ 3, ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಲೀಡಿಂಗ್ ಝೀರೋಸ್ ಅಂದರೆ ಮೊದಲಿನ ಶೂನ್ಯಗಳು ಸಾರ್ಥಕವಲ್ಲ. ಆದರೆ ಮೊದಲಿನ ಝೀರೋಗಳು ಅಂದರೆ ಏನು? ಯಾವುದೇ ಒಂದು ನಂಬರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನ್ ಝೀರೋ ಡಿಜಿಟ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಝೀರೋಸ್ ಇರುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ಮೊದಲಿನ ಶೂನ್ಯಗಳು ಅಥವಾ ಲೀಡಿಂಗ್ ಝೀರೋಸ್. ರೈಟ್? ಎಸ್. ನೋಡಿ ಇಲ್ಲಿ, ಹಾಗಾದರೆ ಇದು ಝೀರೋ ಇದೆ, ಇದು ಝೀರೋ ಇದೆ, ಇದು ಝೀರೋ ಇದೆ. 3 zeros ಆದಮೇಲೆ ಒಂದು ಡಿಜಿಟ್ ಪ್ರಾರಂಭ ಆಗ್ತಿದೆ, ಸ್ಟಾರ್ಟ್ ಆಗ್ತದೆ. ಹಾಗಾದರೆ ಈ ಒಂದು ಮೊದಲಿರುವ ಝೀರೋಗಳೇನಿದೆಯಲ್ಲ, ಅದು ನಾಟ್ ಸಿಗ್ನಿಫಿಕೆಂಟ್, ಅದು ಅರ್ಥಪೂರ್ಣ ಅಂಕಿಗಳಲ್ಲ ಅಥವಾ ಸಾರ್ಥಕ ಅಂಕಿ ಅಲ್ಲ. ಹಾಗಾದರೆ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದಿಸ್ ಈಸ್ 1, ದಿಸ್ ಈಸ್ 2. ದೇರ್ ಆರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆನಾ? Clear with this? Is coming to this, see again, they're talking about only leading zeros, not ending zeros. They're talking about only leading zeros. ಮೊದಲು ಯಾವ ಝೀರೋಸ್ ಬರುತ್ತಲ್ಲ ಆ ಝೀರೋಸ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ, ಕೊನೆಯಲ್ಲಿರುವ ಒಂದು ಝೀರೋ ಅಲ್ಲ, ತಿಳ್ಕೊಳ್ಳಿ. ರೈಟ್? ಸೊ ಹಾಗಾದರೆ ಮೊದಲಿನ ಬರೋ ಝೀರೋಸ್ ಎಷ್ಟಿದಾವೆ ಇಲ್ಲಿ? 0, 0, 0. ರೈಟ್? ಸೊ ದೀಸ್ 3 ಆರ್ ನಾಟ್ ಸಿಗ್ನಿಫಿಕೆಂಟ್. Now 1, 2, 3. These 3 are significant. So the significant figure of this number is 3. Understood? ಮತ್ತು ಒಂದೆರಡಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ. 0.02507. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಅಕಾರ್ಡಿಂಗ್ ಟು ದಿಸ್ ರೂಲ್, ಲೀಡಿಂಗ್ ಝೀರೋಸ್ ಅಂದರೆ ಮೊದಲಿಗೆ ಬರುವ ಒಂದು ಝೀರೋಸ್, ಇದು ಸಿಗ್ನಿಫಿಕೆಂಟ್ ಅಲ್ಲ, ಇದು ಸಿಗ್ನಿಫಿಕೆಂಟ್ ಅಲ್ಲ. ಹಾಗಾದರೆ ಇದು ಹೌದು, 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 ಹೌದು. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್? ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 0.0000801. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಅಕಾರ್ಡಿಂಗ್ ಟು ದಿಸ್ ರೂಲ್ ಏನಿದೆ? These zeros are leading zeros are not significant. We have to consider only this much. So there are 3 significant figures. ಅರ್ಥ ಆಯ್ತಾ? ಈ ನಿಯಮ ಅರ್ಥ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ವಾಟ್ ಯು ಹ್ಯಾವ್ ಟು ಡೂ? ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದು ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನನಗೂ ಒಂದು ಎನರ್ಜಿ ಬರುತ್ತೆ, ಅವ್ರಿಗೂ ಒಂದು ಯುಟಿಲೈಸ್ ಆಗುತ್ತೆ. ಸೊ ದಟ್ ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್. ಹೌದಲ್ವಾ? ಎಸ್. ಸೊ ನಾನು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತಗೊಬರಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ಸ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಫಾರ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್. ಓಕೆ. ಸೊ ನೆಕ್ಸ್ಟ್ ನಿಯಮ ಈ ಥರ ಇದೆ ನೋಡಿ. ಟೇಲಿಂಗ್ ಝೀರೋಸ್ ಆಫ್ಟರ್ ಡೆಸಿಮಲ್ ಆರ್ ಸಿಗ್ನಿಫಿಕೆಂಟ್. ಅದು ದಶಮಾಂಶದ ನಂತರ ಕೊನೆಯ ಶೂನ್ಯಗಳು ಸಾರ್ಥಕವಾಗಿದ್ದಾವೆ. ಓಕೆ. ಸೊ ನೋಡಿ ಇಲ್ಲಿ ಈ ಒಂದು ಡೆಸಿಮಲ್ ಬಂದಿದೆಯಲ್ಲ, ಡೆಸಿಮಲ್ ಬಂದರೆ ಕೊನೆಯಲ್ಲಿರೋ ಒಂದು ಝೀರೋಗಳು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಓಕೆನಾ? ನೋಡಿ ಇಲ್ಲಿ 2.300 ಅವರು ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಡೆಸಿಮಲ್ ಅಂಡ್ ದಿಸ್ ಝೀರೋಸ್ ಆಫ್ಟರ್ ಡೆಸಿಮಲ್. ಸೊ ಇವ್ರನ್ನ ಏನಂತ ಕರಿತೀವಿ? ಟೇಲಿಂಗ್ ಝೀರೋಸ್ ಅಂತ ಕರಿತೀವಿ, ಅಂದರೆ ಕೊನೆಯಲ್ಲಿ ಬರುವ ಶೂನ್ಯಗಳು. ಓಕೆ. ಸೊ ಹಾಗಾದರೆ ಇದು ಸಿಗ್ನಿಫಿಕೆಂಟ್. ಹೌ ಮೆನಿ ಸಿಗ್ನಿಫಿಕೆಂಟ್ಸ್ ದೇ ಹಿಯರ್? ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದಿಸ್ is 5.00. So these are significants. Then this is 1, 2, 3. There are 3 significant figures. Now coming to this, here 0.0200. They are not talking about these zeros.
ಆಲ್ರೆಡಿ ಒಂದು ನಿಯಮ 3ಯಲ್ಲಿ ನಾವು ತಿಳ್ಕೊಂಡಿದ್ವಿ ಈ ಝೀರೋ ಅಂದರೆ ಏನು ಅಂತ ಹೇಳ್ಬಿಟ್ಟು. ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಝೀರೋಸ್, ಟೇಲಿಂಗ್ ಝೀರೋಸ್, ಕೊನೆಯಲ್ಲಿ ಬರುವ ಒಂದು ಶೂನ್ಯಗಳು. ಈ ದಶಮಾಂಶ ನಂತರ ಅಥವಾ ಈ ಒಂದು ಡೆಸಿಮಲ್ ನಂತರ ಬರುವ ಕೊನೆಯಲ್ಲಿ ಬರುವ ಒಂದು ಶೂನ್ಯಗಳು ಅರ್ಥಪೂರ್ಣವಾಗಿರುತ್ತೆ ಮಕ್ಕಳೇ. ದಟ್ ಈಸ್ ಸಾರ್ಥಕವಾಗಿರುತ್ತೆ. ದೇ ಆರ್ ಸಿಗ್ನಿಫಿಕೆಂಟ್. ಸೊ ದಿಸ್ ಈಸ್ ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್. ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್, ರೈಟ್? ಎಸ್. ಅದೇ ಥರ ನೋಡಿ ಇಲ್ಲಿ 0.0040400. Now tell me how many significant figures it has. So they are talking about tailing zeros. ಕೊನೆಯಲ್ಲಿ ಬರುವ ಒಂದು ಝೀರೋಸ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಸೊ ಅದು ಈ ರೂಲ್ ಹೇಳ್ತಿದೆ. ಬಟ್ ಪ್ರೀವಿಯಸ್ ರೂಲ್ ಏನು ಹೇಳಿದೆ? ಪ್ರಿಸೀಡಿಂಗ್ ಆರ್ ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ನೋ ನೀಡ್ ಟು ಕನ್ಸಿಡರ್ ದೀಸ್ 3 ಝೀರೋಸ್. ಕನ್ಸಿಡರ್ ದಿಸ್ 1, 2, 3, 4, 5. ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಕ್ಕಳೇ, ರೈಟ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಇದನ್ನ ಕ್ವಶನ್ ನಂಬರ್ 1 ಅಂತ ತಿಳ್ಕೊತೀನಿ ನಾನು. ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಇಲ್ಲಿ. ಪ್ಲೀಸ್ ಡೂ ಕಮೆಂಟ್ ಮಾಡಿ. 007070770. So tell me how many significant figures it has. Please do comment. Okay na? Understood? Yes. ಸೊ ಈ ನಿಯಮ ಅರ್ಥ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ನಿಯಮಕ್ಕೆ ಹೋಗ್ತೇನೆ. ನೆಕ್ಸ್ಟ್ ನಿಯಮ ಏನಿದೆ ನೋಡಿ ಇಲ್ಲಿ, ರೂಲ್ ನಂಬರ್ 5. ಟೇಲಿಂಗ್ ಝೀರೋಸ್ ಇನ್ ಓಲ್ ನಂಬರ್ ವಿತೌಟ್ ಡೆಸಿಮಲ್ ಆರ್ ನಾಟ್ ಸಿಗ್ನಿಫಿಕೆಂಟ್. ದಟ್ ಮೀನ್ಸ್ ದಶಮಾಂಶ ಇಲ್ಲದ ಪೂರ್ಣ ಸಂಖ್ಯೆಯ ಕೊನೆಯ ಶೂನ್ಯ ಸಾಮಾನ್ಯವಾಗಿ ಸಾರ್ಥಕವಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಡೆಸಿಮಲ್ ಇದ್ದಾಗ, ದಶಮಾಂಶ ಇದ್ದಾಗ ಕೊನೆಯಲ್ಲಿ ಬರೋ ಒಂದು ಝೀರೋಸು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಡೆಸಿಮಲ್ ಅನ್ನೋದು ಇಲ್ಲ, ಪಾಯಿಂಟ್ ಅನ್ನೋದು ಇಲ್ಲ. ಆವಾಗ ಕೊನೆಯಲ್ಲಿ ಬರುವ ಒಂದು ಝೀರೋಸ್ ಏನಾಗಿರುತ್ತೆ? ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಅದು ದಶಮಾಂಶ ಸಾರ್ಥಕವಲ್ಲದ ಒಂದು ಅಂಕಿಗಳು, ಅರ್ಥಪೂರ್ಣ ಅಂಕಿಗಳು ಅಲ್ಲ, ರೈಟ್? ಹಾಗಾದರೆ ಇಲ್ಲಿ ಎಷ್ಟಿದೆ? ದೇರ್ ಆರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್, ದಿಸ್ ಆ್ಯಂಡ್ ದಿಸ್. ಅಂಡರ್ಸ್ಟುಡ್? ಎಸ್. ನೌ ಕಮಿಂಗ್ ಟು ದಿಸ್, ದೇರ್ ಆರ್ 7000 ಕೊಟ್ಟಿದ್ದಾರೆ. ಸೊ 7000ಅಲ್ಲಿ ಈ ಒಂದು ಝೀರೋಸ್ನ ವಿ ನೋ ನೀಡ್ ಟು ಕನ್ಸಿಡರ್ ಬಿಕಾಸ್ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ರೈಟ್? ಯಾ. ಸೊ ನಾವು ದಿಸ್ 7 is the significant figure, so 1 is the significant figure. There are only 1 significant figure in this 7000, right? ಸೊ ಅದೇ ರೀತಿ ನಾನು ಈ ಥರ ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. 807000. Now just tell me how many significant figures this number has. They are telling if it is not a decimal, then no need to consider last zeros. They are not significant. Then 1, 2, 3. There are 3 significant figures, makle. Right? Got it? Yes. So ಮತ್ತೆ ನೀವು ಏನು ಮಾಡಬೇಕು? ಈ ಒಂದು ನಿಯಮದ ಅಂಡರಲ್ಲಿ 10 to 15 ಎಕ್ಸಾಂಪಲ್ಸ್ನ ರೈಟ್ ಬೈ ಯುವರ್ ಓನ್. ನಿಮಗೆ ಇದು ಕರೆಕ್ಟಾಗಿ ರೂಲ್ ಅರ್ಥ ಆಗಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿ ರೂಲಲ್ಲಿ ಒಂದು 10 ರಿಂದ 15 ಒಂದು ಎಕ್ಸಾಂಪಲ್ಸ್ನ ನಿಮ್ಮ ಓನ್ ಆಗಿ ಬರೀರಿ. ಅವಾಗೆ ಒಂದು ಸಬ್ಜೆಕ್ಟ್ ಅಂದರೆ ಸ್ವಲ್ಪ ಒಂದು ನಿಲ್ಲತ್ತೆ ಮೈಂಡಲ್ಲಿ. ಆರ್ ಎಲ್ಸ್ ಇಟ್ ವಿಲ್ ಎವಾಪರೇಟ್ ಈಸಿಲಿ. ಓಕೆನಾ? ಅಂಡರ್ಸ್ಟುಡ್? ಎಸ್. ಎಸ್. ನೋಡಿ ಇಲ್ಲಿ ನೆಕ್ಸ್ಟ್ ರೂಲ್ ನಂಬರ್ 6. ಎಕ್ಸಾಕ್ಟ್ ನಂಬರ್ಸ್ ಹ್ಯಾವ್ ಫೈನೈಟ್ ನಂಬರ್ ಆಫ್ ಫಿಗರ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸ್. ಎಣಿಕೆಯ ಸಂಖ್ಯೆಗಳು ಅನಂತ ಸಾರ್ಥಕಗಳನ್ನು ಹೊಂದಿರುತ್ತೆ ಮಕ್ಕಳೇ. ಸೊ ಅಂದರೆ ಯಾವ ರೀತಿ? ಫಾರ್ ಎಕ್ಸಾಂಪಲ್ 12 ಸ್ಟೂಡೆಂಟ್ಸ್. ದೇರ್ ಆರ್ 12 ಸ್ಟೂಡೆಂಟ್ಸ್ ಅಂದರೆ 12 ಎಕ್ಸಾಕ್ಟಾಗಿ ಕೊಡ್ತಿದೆ. 5 ಬುಕ್ಸ್ ಅಂದರೆ 5 ಬುಕ್ಸ್ ಅಷ್ಟೇ. ಸೊ ಈ ಥರದಕ್ಕೆ ಏನಿರುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ರೈಟ್? ಎಸ್. ನೆಕ್ಸ್ಟ್ ನೋಡಿ, ತುಂಬ ಸ್ಲೋ ಅನಿಸಿದ್ರೆ ಸ್ವಲ್ಪ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ತುಂಬ ಒಂದು ಸ್ಪೀಡಲ್ಲಿ ಇಟ್ಕೊಂಡು ನೋಡಿ. ಇಲ್ಲ ಸರ್ ನಮಗೆ ಅರ್ಥ ಆಗಬೇಕು, ನಿಧಾನಕ್ಕೆ ಹೋಗ್ತೀವಿ ಅಂದರೆ ಜಸ್ಟ್ ಗೋ ವಿತ್ ದಿಸ್. ಓಕೆನಾ? ಎಸ್. ನೆಕ್ಸ್ಟ್ ಒಂದು ಸಬ್ ಟಾಪಿಕ್ ಏನಪ್ಪ ಅಂದರೆ ರೌಂಡಿಂಗ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅರ್ಥಪೂರ್ಣ ಅಂಕಿಗಳು ಅಥವಾ ಸಾರ್ಥಕ ಅಂಕಿಗಳನ್ನು ಸುತ್ತುಗೊಳಿಸುವಿಕೆ ಅಥವಾ ರೌಂಡಿಂಗ್ ಆಫ್ ಮಾಡಲಿಕ್ಕೆ.
ನಮ್ಗೆ ಯಾಕೆ ಬೇಕು ಈ ರೌಂಡಿಂಗ್ ಆಫ್? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಬರುತ್ತೆ, ನಾವು ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತೇವೆ, ನಮಗೆ ನಂಬರ್ಸ್ ಯಾವ ರೀತಿ ಬರುತ್ತೆ ಅಂದರೆ ಈಗ 2.13456 ಈ ಥರ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಬಟ್ ಎಷ್ಟರಿಗೆ ನಾವು ಕನ್ಸಿಡರ್ ಮಾಡಬೇಕು, ಇಷ್ಟು ತಗೋಬೇಕಾ ಇಲ್ಲಾಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕಾ ಅಂತ ನಮಗೆ ಡೌಟ್ ಅನ್ನೋದು ಇರುತ್ತೆ. ಈ ಒಂದು ಸಮಯದಲ್ಲಿ ನಮಗೆ ಹೆಲ್ಪ್ ಮಾಡೋದು ಯಾವುದಪ್ಪ ಅಂದರೆ ಈ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂಡರ್ ದಿಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ there is subtopic called rounding of significant figures. ಅರ್ಥಪೂರ್ಣ ಅಂಕಿಗಳನ್ನು ಸುತ್ತಿಗೊಳಿಸುವಿಕೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ರೈಟ್, ಎಸ್. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸಾರಿ, ನಾಟ್ ಎಕ್ಸಾಂಪಲ್, ಇದರಲ್ಲಿ ರೂಲ್ಸ್ ಇದೆ ಯಾವ ರೀತಿ ರೌಂಡಿಂಗ್ ಆಫ್ ಮಾಡೋದು ಅಂಥದ್ದೆಲ್ಲ ರೂಲ್ಸ್ ಇದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ, ಓಕೆನಾ? ಎಸ್, ಫಸ್ಟ್ ರೂಲ್ ಏನಿದೆ ನೋಡ್ತಾ ಹೋಗಿ ಇಲ್ಲಿ. Rule number 1, if the digit to be dropped is less than 5, leave the previous digit unchanged. Leave the previous digit as unchanged. 1 second. Yes. Arey yaar. What happened to this? Yeah, fine. So ನೋಡಿ ಇಲ್ಲಿ, if the number digit to be dropped is less than 5, then leave the previous digit unchanged. For example, ನಾನೊಂದು ಎಕ್ಸಾಂಪಲ್ ತಗೋತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ 7.83 ಇದೆ ಅಂತ ಇಟ್ಕೊಳ್ಳಿ, ಓಕೆನಾ? ಇದನ್ನ ನಾನು 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಬೇಕು. 7.83 ಅನ್ನೋದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ವಾ? 3 ಸಿಗ್ನಿಫಿಕೆಂಟ್ ಫಿಗರ್ಸ್, 3 ಅರ್ಥಪೂರ್ಣ ಅಂಕಿಗಳನ್ನು ಹೊಂದಿದೆ. ನಾನು ಇದನ್ನ 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಚೇಂಜ್ ಮಾಡಬೇಕು. ಹೇಗೆ ಮಾಡೋದು? ಇಲ್ಲಿ ಲಾಸ್ಟ್ ಡಿಜಿಟ್ನ ನೋಡಬೇಕು. ಈ ಒಂದು ಲಾಸ್ಟ್ ಡಿಜಿಟ್ ಏನಾಗಿದೆ, ಇಟ್ ಈಸ್ ಲೆಸ್ ದ್ಯಾನ್ 5, ರೈಟ್? ಲೆಸ್ ದ್ಯಾನ್ 5. ರೂಲ್ ಏನು ಹೇಳ್ತಿದೆ? ತೆಗೆದು ಹಾಕುವ ಅಂಕೆ 5ಕ್ಕಿಂತ ಕಡಿಮೆ ಇದ್ದರೆ, ತೆಗೆದುಹಾಕುವ ಅಂಕೆ 5ಕ್ಕಿಂತ ಕಡಿಮೆ ಇದ್ದರೆ ಹಿಂದಿನ ಅಂಕೆಯನ್ನು ಬದಲಾಯಿಸಬೇಡಿ. ಸೊ ತೆಗೆದುಹಾಕುವ, ವಿ ಆರ್ ರಿಮೂವಿಂಗ್ ದಿಸ್, ಇದನ್ನ ತೆಗೆದಾಕ್ತಿದ್ದೀವಿ. ತೆಗೆದುಹಾಕುವ ಅಂಕಿ 5ಕ್ಕಿಂತ ಕಡಿಮೆ ಇಲ್ಲಿ ಕಡಿಮೆ ಇದ್ದರೆ ಹಿಂದಿನ ಅಂಕಿ ಏನಿದೆಯಲ್ಲ ಅದನ್ನು ಬದಲಾಯಿಸಬೇಡಿ. ವಿ ಹ್ಯಾವ್ ಟು ರೈಟ್ ಸೇಮ್ ಆಸ್ ಇಟ್ ಈಸ್. ಸೊ ಹಾಗಾದರೆ ಇದೇನಾಗುತ್ತೆ? 7.8 ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ಸೊ ಇದೊಂದು ರೂಲ್ ಆಗಿರುತ್ತೆ ಮಕ್ಕಳೇ. ಅಂಡರ್ಸ್ಟುಡ್. ಇನ್ನೊಂದು ಎಕ್ಸಾಂಪಲ್ ಬರೀತೀನಿ ನೋಡಿ ಇಲ್ಲಿ. ಸೊ ನೀವೇ ಒಂದು ಎಕ್ಸಾಂಪಲ್ ಹೇಳಿ. ಹಾಗಾದರೆ ಒಂದು ಎಕ್ಸಾಂಪಲ್ ಏನಾಗುತ್ತೆ? 2.542 ಈ ಥರ ಇದೆ. ಸೊ ಇದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಪ್ಪ ಅಂದರೆ 1 2 3 4 ಮಕ್ಕಳೇ. 4 significant figures. They're asking to convert this to 3 significant figures. 3 significant figures ಅಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಅಗೇನು ಮಾಡ್ಬೇಕು ನಾವು? 2 ಪಾಯಿಂಟ್, ಇಲ್ಲಿ ಲಾಸ್ಟ್ ಡಿಜಿಟ್ ನೋಡ್ಬೇಕು ಫಸ್ಟ್ಗೆ. ಸೊ ಇದು ಏನಾಗಿದೆ? ಇದು ಲೆಸ್ ದ್ಯಾನ್ 5 ಇದೆ, ಇದು ಲೆಸ್ ದ್ಯಾನ್ 5 ಇದೆ. ನಾವು ಇದನ್ನ ರಿಮೂವ್ ಮಾಡ್ತಿದ್ದೀವಲ್ವಾ, ಆ ಒಂದು ಅಂಕೆ ಲೆಸ್ ದ್ಯಾನ್ 5 ಇದೆ. ಸೊ ಲೆಸ್ ದ್ಯಾನ್ 5 ಇದ್ರೆ ಏನು ರೂಲ್ ಇದೆ? ತೆಗೆದುಹಾಕುವ ಅಂಕೆ 5ಕ್ಕಿಂತ ಕಡಿಮೆ ಇದ್ದರೆ ಹಿಂದಿನ ಅಂಕೆ ಅನ್ನು ಬದಲಾಯಿಸಬೇಡಿ. ಇಟ್ ಈಸ್ ಗೋಯಿಂಗ್ ಟು ಬಿ 2.54 ಮಕ್ಕಳೇ. ರೈಟ್? ಅಂಡರ್ಸ್ಟುಡ್? ಎಸ್. ಸೊ ಇದು ನಿಮಗೆ ಗೊತ್ತಾಗಿದೆ ಅಂದರೆ ವಿಲ್ ಗೋ ವಿತ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ನೋಡಿ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? 7.243 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂದರೆ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಕ್ಕಳೇ. ಬಟ್ ವಾಟ್ ದೇರ್ ಆಸ್ಕಿಂಗ್ ಟು ಕನ್ವರ್ಟ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಏನು ಮಾಡಬೇಕು ನಾವು? ವಿ ಹ್ಯಾವ್ ಟು ಚೆಕ್ ದಿಸ್ ಲಾಸ್ಟ್ ಡಿಜಿಟ್ ಫಸ್ಟ್. ಇದೇನಾಗಿದೆ? ಇಟ್ ಈಸ್ ಲೆಸ್ ದ್ಯಾನ್ 5 ಮಕ್ಕಳೇ, ರೈಟ್? ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ ರೌಂಡಿಂಗ್ ಆಫ್ ಫಿಗರ್ಸ್ ಏನಿದೆ, ಈ ಒಂದು ಲಾಸ್ಟ್ ಡಿಜಿಟ್ ಅಥವಾ ಡ್ರಾಪ್ ಡಿಜಿಟ್
ಅಥವಾ ತೆಗೆದು ಹಾಕುವ ಅಂಕಿ ಏನಾಗಿದೆ, ಇದು 5ಕ್ಕಿಂತ ಕಡಿಮೆ ಇದೆ. 5ಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತೆ, ದಿಸ್ ಪ್ರೀವಿಯಸ್ ವ್ಯಾಲ್ಯೂ, ದಟ್ ಈಸ್ ಪ್ರೀವಿಯಸ್ ಡಿಜಿಟ್, ಹಿಂದಿನ ಅಂಕೆ ಅನ್ನೋದು ಹಂಗೆ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ, ರೈಟ್. ಸೊ ಅವಾಗ ಏನಾಗುತ್ತೆ, 7.24 ಆಸ್ ಇಟ್ ಈಸ್. We are removing this 3. Now how many significant figures it has? 3 significant figures. Clear? Understood? I hope ಇದು ಕ್ಲಿಷ್ಟಕರವಾಗಿಲ್ಲ, ತುಂಬ ಸರಳವಾಗಿದೆ. ಏನು ನೀವು ತಿಳ್ಕೊಳ್ತಾ ಹೋಗ್ತೀರ ಕರೆಕ್ಟಾಗಿ, ಆವಾಗ ಒಂದು ಈಸಿ ಆಗ್ತಾ ಹೋಗುತ್ತೆ. ಹೋಪ್ ಯು ಗಾಟ್ ಇಟ್, ರೈಟ್? ಕ್ರಿಸ್ಟಲ್ ಕ್ಲಿಯರ್ ಇದೆ ಇದು, ಓಕೆ. ಸೊ ಗೊತ್ತಿಲ್ಲ ಅಂದರೆ ಪ್ಲೀಸ್ ಡು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ, ಓಕೆ. ಎಸ್. ಸೊ ಬೇಸ್ಡ್ ಆನ್ ದಿಸ್ ರೂಲ್ ಜಸ್ಟ್ ರೈಟ್ 10 ಎಕ್ಸಾಂಪಲ್ಸ್ ಬೈ ಯುವರ್ ಓನ್. ನಿಮ್ಮ ಅಷ್ಟಕ್ಕೆ ನೀವೇ ಒಂದು 10 ಎಕ್ಸಾಂಪಲ್ಸ್ನ ಬರೀರಿ ಇದು, ಓಕೆನಾ? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ರೂಲ್ ಏನಿದೆ ನೋಡಿ ಇಲ್ಲಿ, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಗ್ರೇಟರ್ ದ್ಯಾನ್ 5, ಇನ್ಕ್ರೀಸ್ ದ ಪ್ರೀವಿಯಸ್ ಡಿಜಿಟ್ ಬೈ 1. ಅಂದರೆ ತೆಗೆದು ಹಾಕುವ ಅಂಕೆ 5ಕ್ಕಿಂತ ಹೆಚ್ಚಿದ್ದರೆ ಹಿಂದಿನ ಅಂಕೆಗೆ 1 ಸೇರಿಸಿ. ಎಷ್ಟು ಸೇರಿಸಬೇಕು? +1 ಮಾಡಬೇಕು ನಾವು, ಓಕೆ. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇಲ್ಲಿ ನಾನೊಂದು ನಂಬರ್ ತೊಗೋತೀನಿ. ಸೊ ಯಾವ ನಂಬರ್ ತೊಗೊಳ್ಳಿ? ಐ ವಿಲ್ ಗೋ ವಿತ್ 7.86. 7.86. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಹಿಯರ್? ದೇರ್ ಆರ್ 3 ಅರ್ಥಪೂರ್ಣ ಅಂಕಿಗಳು ಮಕ್ಕಳೇ, ಅರ್ಥಪೂರ್ಣ ಅಂಕಿಗಳು, ರೈಟ್. ಸೊ ಈ ಒಂದು ಅರ್ಥಪೂರ್ಣ ಅಂಕಿಗಳು ಏನಿದೆಯಲ್ಲ, ಅದು ವಾಟ್ ದೇರ್ ಆಸ್ಕಿಂಗ್, ದೇರ್ ಆಸ್ಕಿಂಗ್ ಕನ್ವರ್ಟ್ ದಿಸ್ ಇಂಟು 2 significant figures. ಸೊ ಹೌ ಟು ಕನ್ವರ್ಟ್ ದಿಸ್ 2 significant figures? ದೇರ್ ಇಸ್ ಎ ರೂಲ್, ಇದೇ ರೂಲ್. ಸೊ ಈ ಒಂದು ಲಾಸ್ಟ್ ಡಿಜಿಟ್ ಇದೆಯಲ್ಲ, ಇದನ್ನ ನಾವು ರಿಮೂವ್ ಮಾಡಬೇಕು. ಇದನ್ನ ರಿಮೂವ್ ಮಾಡಬೇಕು ಅಂದರೆ ಇದು ಗ್ರೇಟರ್ ದ್ಯಾನ್ 5 ಆರ್ ಲೆಸ್ ದ್ಯಾನ್ 5 ಅಂತ ಗೊತ್ತಿರಬೇಕು. ಲೆಸ್ ದ್ಯಾನ್ 5 ಇದ್ದರೆ ನಾವು ಇದಕ್ಕೆ ಮುಂಚೆ ನೋಡಿದ್ದೀವಿ ವಾಟ್ ಈಸ್ ದ ರೂಲ್ ಅಂತ ಹೇಳ್ಬಿಟ್ಟು. ಬಟ್ ಈ ಸಂಖ್ಯೆ ಏನಾಗಿದೆ, ಗ್ರೇಟರ್ ದ್ಯಾನ್ 5 ಇದೆ. ದಿಸ್ ಈಸ್ ಗ್ರೇಟರ್ ದ್ಯಾನ್ 5. ಸೊ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ದೆನ್ ಹಿಂದಿನ ಸಂಖ್ಯೆಗೆ 1 ಸೇರಿಸಬೇಕು. ಸೊ 8ಗೆ ನಾನು +1 ಮಾಡಬೇಕು. ಏನು ನಂಬರ್ ಬರುತ್ತಲ್ಲ 7.9 ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರುತ್ತೆ. ಸೊ ನಾವು ಇದೊಂದು ಸರಿಯಾದ ಉತ್ತರ ಆಗಿರುತ್ತೆ. 7.9, ಇಟ್ ಹ್ಯಾಸ್ 2 significant figures. ಅಂಡರ್ಸ್ಟುಡ್, ರೈಟ್? ಸೊ ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ತಗೋತೀನಿ ನೋಡಿ. ಇಲ್ಲಿ 8.848. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಹ್ಯಾಸ್? ದೇರ್ ಆರ್ 4 significant figures. ಸೊ ಇದನ್ನ ಏನಾಗಿ ಕನ್ವರ್ಟ್ ಮಾಡಬೇಕು? 3 significant figures ಆಗಿ ಕನ್ವರ್ಟ್ ಮಾಡಬೇಕು, ಓಕೆನಾ? ಎಸ್. 3 significant figures ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ವಾಟ್ ಐ ಹ್ಯಾವ್ ಟು ಡೂ? ಐ ಹ್ಯಾವ್ ಟು ಚೆಕ್ ಲಾಸ್ಟ್ ಡಿಜಿಟ್ ಫಸ್ಟ್, ಓಕೆನಾ? ಲಾಸ್ಟ್ ಡಿಜಿಟ್ಟು ಲೆಸ್ ದ್ಯಾನ್ 5 ಇದೆಯಾ, ಗ್ರೇಟರ್ ದ್ಯಾನ್ 5 ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಹೆಂಗಿದೆ ಇದು? ಇಟ್ ಈಸ್ ಗ್ರೇಟರ್ ದ್ಯಾನ್ 5. ಇಫ್ ದ ನಂಬರ್ ಈಸ್ ಡ್ರಾಪ್ಡ್ ಡಿಜಿಟ್ ಈಸ್ ಗ್ರೇಟರ್ ದ್ಯಾನ್ 5, ಅಥವಾ ತೆಗೆದು ಹಾಕುವ ಅಂಕೆ 5ಕ್ಕಿಂತ ಹೆಚ್ಚಾಗಿದ್ದರೆ ಹಿಂದಿನ ಅಂಕೆಗೆ 1 ಸೇರಿಸಬೇಕು. ಸೊ ಹಿಂದಿನ ಅಂಕೆ ಏನಾಗುತ್ತೆ? 4 ಆಗುತ್ತೆ. 4ಗೆ 1 ಸೇರಿಸಬೇಕು. ಸೊ 8.85 ಆಗುತ್ತೆ. 4 + 1 5 ಆಗುತ್ತೆ. ಸೊ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವು? ದೇರ್ ಆರ್ 3 significant figures ಆಗಿರುತ್ತೆ ಮಕ್ಕಳೇ, ರೈಟ್? ಅಂಡರ್ಸ್ಟುಡ್? ಎಸ್. ಇಲ್ಲಿ ನೋಡಿ, ಇವರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 8.267 ಕೊಟ್ಟಿದ್ದಾರೆ. 8.267. ಸೊ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಟ್ ಹ್ಯಾಸ್? ಇಟ್ ಹ್ಯಾಸ್ 1 2 3 4 significant figures, ಹೌದಲ್ವಾ? ಸೊ ಹಾಗಾದರೆ ದೇ ಆರ್ ಆಸ್ಕಿಂಗ್ ಟು ಕನ್ವರ್ಟ್ 3 significant figures. ಸೊ ವಾಟ್ ಐ ಹ್ಯಾವ್ ಟು ಡೂ? ಐ ಹ್ಯಾವ್ ಟು ಚೆಕ್ ವಿತ್ ದಿಸ್ ಲಾಸ್ಟ್ ಡಿಜಿಟ್. ಅವರು ಕೇಳ್ತಾರೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ, ಬಟ್ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಆಗಿ ಆ ಥರ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಡೆಫಿನೆಟ್ಲಿ ದೇರ್ ಶುಡ್ ಬಿ ಎ ಕ್ಲಾರಿಟಿ ಇನ್ ದ ಕ್ವಶನ್, ಓಕೆ? ಸೊ ನಾವು ಈ ಒಂದು 7 ಅನ್ನೋದು ಲೆಸ್ ದ್ಯಾನ್ 5 ಆರ್ ಗ್ರೇಟರ್ ದ್ಯಾನ್ 5? ಆಫ್ ಕೋರ್ಸ್ ಇಟ್ ಇಸ್ ಅ ಗ್ರೇಟರ್ ದ್ಯಾನ್ 5. ಇಫ್ ದ dropped digit is greater than 5, then what we have to do? We have to add 1 digit to the previous digit. So +1 ಆಗುತ್ತೆ.
it is going to be 8.26 plus 1 7. So there are 3 significant figures now. ಅರ್ಥ ಆಯ್ತಲ್ವಾ? ಎಸ್. ಸೊ ಇದನ್ನು ಒಂದು ಫಾಸ್ ಮಾಡಿಬಿಟ್ಟು ಒಂದು 10ರಿಂದ 15 ಎಕ್ಸಾಂಪಲ್ಸು ರೈಟ್ ಬೈ ಯುವರ್ ಓನ್. ಅಂಡರ್ಸ್ಟುಡ್? ಎಸ್. ಸೊ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಮತ್ತು ಲೈಕ್ ಮಾಡಿ. ಹೌದಾ? ಎಲ್ಲರೂ ನೋಡ್ತೀರಾ, ಲೈಕ್ ಅಂತೂ ಮಾಡೋದಿಲ್ಲ. ಲೈಕ್ ಮಾಡಿದ್ರೆ ನಿಮಗೆ ರೀಚ್ ಆಗೋ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಬರುತ್ತೆ, ಅದು ನೋಟಿಫಿಕೇಶನ್ ಬರುತ್ತೆ. ಓಕೆ? ಎಸ್. ನೆಕ್ಸ್ಟ್ ರೂಲ್ ಏನಿದೆ ನೋಡಿ ಇಲ್ಲಿ, ರೂಲ್ ನಂಬರ್ 3 ಆ್ಯಂಡ್ 4 ಟುಗೆದರ್ ಕಲಿತಾ ಇದ್ದೀವಿ. 3 ಮತ್ತು 4 ಅನ್ನೋದು ಟುಗೆದರ್ ನೋಡ್ತಾ ಹೋಗೋಣ. ಏನಪ್ಪ ಇದು? ಈವನ್ ರೂಲ್ ಮತ್ತು ಆಡ್ ರೂಲ್ ಅಂತ ಹೇಳ್ಬಿಟ್ಟು, ಸಮ ಮತ್ತು ಬೆಸ ನಿಯಮ. ಏನು ಹೇಳುತ್ತೆ ಇದು? ಇಫ್ ದ ಡಿಜಿಟ್ ಈಸ್ ಎಕ್ಸಾಕ್ಟ್ಲಿ 5. ಸೊ ಇಷ್ಟೊತ್ತು ನಾವು ಲೆಸ್ ದ್ಯಾನ್ 5 ಅಂತ ತಿಳ್ಕೊಂಡ್ವಿ, ಗ್ರೇಟರ್ ದ್ಯಾನ್ 5 ಅಂತ ತಿಳ್ಕೊಂಡ್ವಿ. ಸೊ ಇಸ್ ಈಕ್ವಲ್ ಟು 5 ಇದ್ದರೆ ಏನು ಮಾಡಬೇಕು ಆಗ? ದಟ್ ಈಸ್ ವಾಟ್ ದಿಸ್ ರೂಲ್. ಓಕೆ? ಸೊ ನೋಡಿ ಇಲ್ಲಿ, ಪ್ರೀವಿಯಸ್ ಡಿಜಿಟ್ ಈಸ್ ಈವನ್. ಪ್ರೀವಿಯಸ್ ಡಿಜಿಟು ಈವನ್ ಇದೆಯಾ ಅಂತ ನೋಡಬೇಕು. ಈವನ್ ಇದ್ದರೆ ನೋ ನೀಡ್ ಟು ಚೇಂಜ್ ಎನಿಥಿಂಗ್, ಜಸ್ಟ್ ಕೀಪ್ ಆ್ಯಸ್ ಇಟ್ ಈಸ್. ಪ್ರೀವಿಯಸ್ ಡಿಜಿಟು ಆಡ್ ಇದೆಯಾ, ಬೆಸ ಸಂಖ್ಯೆ ಇದೆಯಾ, ಅವಾಗ ಇನ್ಕ್ರೀಸ್ಡ್ ಬೈ 1. ಅಂಡರ್ಸ್ಟುಡ್? ನೋಡಿ ಇಲ್ಲಿ, 5ರ ನಂತರ ಕೆಲವು ಶೂನ್ಯಗಳು ಅಥವಾ ಏನೂ ಇಲ್ಲದಿದ್ದರೆ, ಹಿಂದಿನ ಅಂಕೆ ಸಮಸಂಖ್ಯೆ ಆಗಿದ್ದರೆ ಏನೂ ಬದಲಾವಣೆ ಆಗುವುದಿಲ್ಲ. ಅಥವಾ ಹಿಂದಿನ ಅಂಕೆ ಬೆಸ ಸಂಖ್ಯೆ ಆಗಿದ್ದರೆ ಅದಕ್ಕೆ 1 ಕೂಡಿಸಬೇಕು ಅಥವಾ 1 ಹೆಚ್ಚಿಸಬೇಕು. ಯಾವ ರೀತಿ? ನಾನು ಇಲ್ಲಿ ಎಕ್ಸಾಂಪಲ್ ತಗೋತೀನಿ ನೋಡಿ ಇಲ್ಲಿ. ಸೊ 7.85ನ ತಗೋತೀನಿ. 7.85. ಇಲ್ಲಿ ನೋಡಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೆರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ? ಸೊ ನಾವು ಏನು ಮಾಡಬೇಕು? ಇದನ್ನ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಇದನ್ನು. ಅವಾಗ ಏನಾಗುತ್ತೆ? 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಲಾಸ್ಟ್ ಡಿಜಿಟ್ನ ನೋಡಬೇಕಾಗತ್ತೆ. ಓಕೆ? ಈ ಒಂದು ಲಾಸ್ಟ್ ಡಿಜಿಟ್ ಗ್ರೇಟರ್ ದ್ಯಾನ್ 5 ಲೆಸ್ ದ್ಯಾನ್ 5 ಅಂದರೆ ಏನು ಮಾಡಬೇಕು ಅಂತ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆನಾ? ಬಟ್ ಇದು ಇಸ್ ಈಕ್ವಲ್ ಟು 5 ಇದೆ, 5ಕ್ಕೆ ಸಮವಾಗಿದೆ. ಆ ಟೈಮಲ್ಲಿ ಏನು ಮಾಡಬೇಕು? ಈ ಒಂದು ನಂಬರ್ ಈವನ್ ಇದೆಯಾ ಆಡ್ ಇದೆಯಾ ಅಂತ ನೋಡಬೇಕು. ಓಕೆ? ಸೊ ಇದು 8 ಅನ್ನೋದು ಏನಾಗುತ್ತೆ? ಈವನ್ ಇರುತ್ತೆ. ಈವನ್ ಇದ್ದರೆ ಏನೂ ಚೇಂಜ್ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ರೈಟ್ ಆ್ಯಸ್ ಇಟ್ ಈಸ್ ವಿತೌಟ್ ಎನಿ ಚೇಂಜ್. ಅವಾಗ ಏನಾಗುತ್ತೆ? 7.8 ಅನ್ನೋದು ಹಂಗೆ ಬರುತ್ತೆ. ನಾವು ಇಟ್ ಹ್ಯಾಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಕ್ಕಳೇ. ಅಂಡರ್ಸ್ಟುಡ್? ಅರ್ಥ ಆಯಿತು ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ ಇಲ್ಲಿ. ಐ ಟೇಕ್ 2.45. ಸೊ ಏನಿದೆ? there are 3 significant figures ಇದೆ, but we have to convert it into 2 significant figures. Now what I have to do? See here, I have to check last digit. ಇಲ್ಲ ಒಂದು ಲಾಸ್ಟ್ ಡಿಜಿಟ್ ಅಥವಾ ಕೊನೆಯ ಅಂಕಿ ಏನಾಗಿದೆ ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಸೊ ಈ ಸಮಯದಲ್ಲಿ ಐ ಹ್ಯಾವ್ ಟು ಅಪ್ಲೈ ದ ರೂಲ್ ದಟ್ ಈಸ್ ಪ್ರೀವಿಯಸ್ ಡಿಜಿಟ್ ಈಸ್ ಈವನ್ ದೆನ್ ಅನ್ಚೇಂಜ್ಡ್. ಈ ಡಿಜಿಟ್ಟು ಈವನ್ನ ಆ್ಯಡ್ ಅಂತ ನೋಡಬೇಕು. ಇಫ್ ಇಟ್ ಈಸ್ ಈವನ್, ಈ ಒಂದು ನಂಬರ್ ಏನಿದೆಯಲ್ಲ ಇದು ಹಾಗೆ ಬರೀಬೇಕು ಮಕ್ಕಳೇ. Right? Now it has 2 significant figures. ಅರ್ಥ ಆಯ್ತಲ್ವಾ? Right? Understood? Yes. Now this is all about this previous digit if it is even. If it is odd ಇದ್ರೆ ಏನು ಮಾಡಬೇಕು? ಸೊ ನೋಡ್ತಾ ಹೋಗೋಣ ಇಲ್ಲಿ. ಸೊ ಅದೇ ಒಂದು ನಾನು ಇದು ತಗೋತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ ತಗೋತಾ ಹೋಗ್ತೀನಿ. 8.75. ಈ ಒಂದು 8.75 ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಮಕ್ಕಳೇ? ಸೊ ದೆರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ನಾನು ಏನು ಮಾಡಬೇಕು? ಇದನ್ನು 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್ ದಿಸ್? ಎಸ್, ಬೈ ಯೂಸಿಂಗ್ ದಿಸ್ ರೂಲ್. ಸೊ ನೋಡಿ ಇಲ್ಲಿ, ಪ್ರೀವಿಯಸ್ ಡಿಜಿಟ್ ಈಸ್ ಆಡ್. ಹಿಂದಿನ ಅಂಕೆ ಬೆಸ ಸಂಖ್ಯೆ ಆಗಿದ್ದರೆ ನಾವು ಇದನ್ನು ಡಿಲೀಟ್ ಮಾಡ್ತಿದ್ದೀವಿ, ಇದನ್ನ ರಿಮೂವ್ ಮಾಡ್ತಿದ್ದೀವಿ. ಇದಕ್ಕೆ ಮುಂಚೆ ಇರೋ ಅಂಕೆ ಯಾವುದು? 7 ಆಗಿರುತ್ತೆ. 7 ಅನ್ನೋದು ಆಡ್ ನಂಬರ್ ಆಗಿರುತ್ತೆ. ಸೊ ಇಫ್ ಇಟ್ ಈಸ್ ಆಡ್, ವಾಟ್ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್ ಬೈ 1. ಅಂದರೆ ಏನು ಮಾಡ್ತೀವಿ ಇಲ್ಲಿ? 8. ಈ ಒಂದು 7ಗೆ +1 ಮಾಡ್ತೀವಿ, 8.8 ಆಗುತ್ತೆ. ಫೈನಲ್ ಆನ್ಸರ್ 8.8 ಅಂದರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂಡರ್ಸ್ಟುಡ್?
ಅರ್ಥ ಆಯ್ತಲ್ವಾ? ಎಸ್, ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 1.6495. So how many significant figures it has? 1, 2, 3, 4, 5. There are 5 significant figures ಮಕ್ಕಳೇ. ಸೊ ನಾನು ಏನು ಮಾಡ್ತೀನಿ ಈಗ, ಇದನ್ನ 4 significant figuresಗೆ ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್? ವಿ ಹ್ಯಾವ್ ಟು ಚೆಕ್ ವಿತ್ ದ ಲಾಸ್ಟ್ ಡಿಜಿಟ್ ಫಸ್ಟ್. ಲಾಸ್ಟ್ ಡಿಜಿಟ್ ಏನಾಗಿದೆ? ದಿಸ್ ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಸೊ ಇಸ್ ಈಕ್ವಲ್ ಟು 5 ಅಂದರೆ ಅವಾಗ ಏನಾಗುತ್ತೆ, ಪ್ರೀವಿಯಸ್ ಡಿಜಿಟ್ನ ಚೆಕ್ ಮಾಡಬೇಕು, ವೆದರ್ ಇಟ್ ಇಸ್ ಈವನ್ ಆಡ್. ಇದು ಆಡ್ ಇದ್ರೆ ಏನು ಮಾಡಬೇಕು? ಇನ್ಕ್ರೀಸ್ಡ್ ಬೈ +1. ಸೊ ಅವಾಗ ಏನಾಗುತ್ತೆ, ಇದು 1.6410 ಆಗುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್, ದಿಸ್ ಇಸ್ ಹೌ ಇಟ್ ಇಸ್. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. 2.74745. 2.745. ಸೊ ಇದೇನಿದೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನ ನಾವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಟ್ ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಸೊ ದಟ್ ಈಸ್ 2.77. ಇದನ್ನ ನಾವು ಡಿಲೀಟ್ ಮಾಡ್ತಿದ್ದೀವಿ, ಈ ಒಂದು 5ನ ಡಿಲೀಟ್ ಮಾಡ್ತಿದ್ದೀವಿ. ಸೊ ಇದು ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಸೊ ಇಸ್ ಈಕ್ವಲ್ ಟು 5 ಆದರೆ ಏನಾಗುತ್ತೆ, ಪ್ರೀವಿಯಸ್ ವ್ಯಾಲ್ಯೂನ ಏನು ಮಾಡ್ಬೇಕು ನಾವು, ಇಫ್ ಇಟ್ ಈಸ್ ಈವನ್ ಆಗಿದ್ರೆ ಅದು ಹಂಗೇ ಹೋಗುತ್ತೆ ವಿತೌಟ್ ಎನಿ ಚೇಂಜ್. ರೈಟ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಈ ಒಂದು ನಂಬರ್ ಕೊಟ್ಟಿದ್ದಾರೆ 2.735. ದಿಸ್ ನಂಬರ್ ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಸೊ ಅವಾಗ ಪ್ರೀವಿಯಸ್ ಡಿಜಿಟ್ ಈವನ್ ಆರ್ ಆಡ್ ಅಂತ ನೋಡಬೇಕು. ಇಫ್ ಇಟ್ ಈಸ್ ಆಡ್ ದೆನ್ ಯು ಹ್ಯಾವ್ ಟು ಇನ್ಕ್ರೀಸ್ ಬೈ +1. ಸೊ 2.74 ಆಗಿರುತ್ತೆ ಮಕ್ಕಳೇ. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲನೂ ಈಗ ಏನು ಡಿಸ್ಕಸ್ ಮಾಡಿದ್ವಲ್ಲ ಎಲ್ಲನೂ ಇಲ್ಲ ಬರೀತಾ ಹೋಗ್ತೀನಿ. ಸೊ ಲಾಸ್ಟ್ ಡಿಜಿಟ್ ಈವನ್ ಆಗಿದ್ರೆ, ಸಾರಿ ನಾಟ್ ಈವನ್ ಅಲ್ಲ, ಫಸ್ಟು ಗ್ರೇಟರ್ ದ್ಯಾನ್ 5 ಆರ್ ಲೆಸ್ ದ್ಯಾನ್ 5 ಆಗಿದ್ರೆ ಅದು ಏನಾಗುತ್ತೆ, ಲೆಸ್ ದ್ಯಾನ್ 5 ಇದ್ರೆ ಏನು ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಸೇಮ್ ನೋ ಚೇಂಜ್. ಸೊ ಎಕ್ಸಾಂಪಲ್ ಏನು, 7.83. ಇದು ಲೆಸ್ ದ್ಯಾನ್ 5 7.8 ಹೋಗುತ್ತೆ. ಸೊ ಇದನ್ನ ರಿಮೂವ್ ಮಾಡಿದ್ರೆ 7.8 ಹೋಗುತ್ತೆ. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5 there is a change. So it is going to be 7 ಎಷ್ಟು ತಗೊಳ್ಳಿ, 86 ಇದೆಯಲ್ಲ, 86 ಅಲ್ಲಿ. ಸೊ ಇದನ್ನ ನಾನು ರಿಮೂವ್ ಮಾಡ್ತಿದ್ದೀನಿ. ದಿಸ್ ಈಸ್ ಗ್ರೇಟರ್ ದ್ಯಾನ್ 5. ಸೊ +1 ಆಗುತ್ತೆ, 7 ಎಷ್ಟಾಗುತ್ತೆ, 7.9 ಆಗುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 5 ಅಲ್ಲಿ 2 ಕೇಸಸ್ ಇದೆ. ಇಫ್ ಪ್ರೀವಿಯಸ್ ಡಿಜಿಟ್ ಈಸ್ ಈವನ್ ಇದ್ರೆ ಏನಾಗುತ್ತೆ ನೆನಪಿಸ್ಕೊಳ್ಳಿ. ಈವನ್ ಇದ್ರೆ ಫಾರ್ ಎಕ್ಸಾಂಪಲ್ 7.85 ಇದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಈವನ್. ಅವಾಗ ಏನಾಗುತ್ತೆ, 7.8 ಅಷ್ಟೇ ಬರುತ್ತೆ. ಇಫ್ ಇಟ್ ಈಸ್ ಆಡ್ ಆಡ್ಗೆ ಏನು ತಗೊಳ್ಳಿ, 8.75 ಇದು ರಿಮೂವ್ ಮಾಡ್ತಿದ್ವಿ. ಇದು ಆಡ್ ಇದೆ, ಅವಾಗ ಏನಾಗುತ್ತೆ, 8 +1 ಮಾಡ್ತೀವಿ, 8.8 ಆಗುತ್ತೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಎಸ್. ಸೊ ಹಾಗಾದರೆ ಒಂದು 2 ಡಿಜಿಟ್ಸ್ನ ನಾವು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ 24.173 ಅಂತ ತಿಳ್ಕೊಳ್ಳಿ. 24.173. ಸೊ ಇಲ್ಲಿ ಏನು ಮಾಡಬೇಕು, 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಬಟ್ ಅವ್ರು ಏನು ಕೇಳ್ತಿದ್ದಾರೆ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. 4 ಅಂದರೆ ನಮಗೆ ಗೊತ್ತು, ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಇದು ಮಾಡಿಬಿಡ್ತೀವಿ. ಬಟ್ ಈ ಥರ ಕೇಳಿದಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 2 ಡಿಜಿಟ್ಸ್. 2 ಡಿಜಿಟ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 5 ಇದೆಯಾ ಲೆಸ್ ದ್ಯಾನ್ 5 ಇದೆಯಾ ಅಂತ ನೋಡಬೇಕು. ಸೊ ಏನಾಗಿದೆ, 73 ಅನ್ನೋದು ಗ್ರೇಟರ್ ದ್ಯಾನ್ 50, ನಾಟ್ 5, 50.
ಅವಾಗ ಗ್ರೇಟರ್ ದ್ಯಾನ್ 50 ಇದ್ದಾಗ ಏನು ಮಾಡಬೇಕು, ಗ್ರೇಟರ್ ದ್ಯಾನ್ 5 ಇದ್ದಾಗ ಏನು ಮಾಡಿದ್ದೀವಿ ಇಲ್ಲಿ, ಸಿ ಗ್ರೇಟರ್ ದ್ಯಾನ್ 5 ಇದ್ದಾಗ +1 ಮಾಡಿದ್ದೀವಲ್ವಾ, ಇಲ್ಲಿ ಅಷ್ಟೇ +1 ಮಾಡಬೇಕು, ಈ ಒಂದು ನಂಬರ್ಗೆ +1 ಮಾಡಬೇಕು. ಅವಾಗ ಏನಾಗುತ್ತೆ 24.2 ಆಗುತ್ತೆ. ಸೊ ನಾವು ದಿಸ್ ಈಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂಡರ್ಸ್ಟುಡ್. ನಾವು ಇನ್ನೊಂದು ನಂಬರ್ ಕೊಡ್ತೀನಿ ನೋಡಿ, ಇಲ್ಲಿ 24 ತಗೋತೀನಿ, 24.142. ಸೊ ಇದು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ದೇ ಆಸ್ಕಿಂಗ್ ಟು ಫೈಂಡ್ ಔಟ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಆಗ ಏನು ಮಾಡಬೇಕು, ಈ ಒಂದು 2 ನಂಬರ್ನ ನಾನು ರಿಮೂವ್ ಮಾಡಬೇಕು. ಇಫ್ ಐ ವಾಂಟ್ ಟು ರಿಮೂವ್ ದೀಸ್ 2 numbers means then what I have to do, I have to check whether it is greater than 50 or less than 50. 42 ಅನ್ನೋದು of course it is a less than 50. ಅವಾಗ ಏನಾಗುತ್ತೆ, ಈ ಒಂದು ನಂಬರು ಏನಾಗುತ್ತೆ ಅದೇ ರೀತಿ ಹೋಗುತ್ತೆ ವಿತೌಟ್ ಎನಿ ಚೇಂಜ್. ಸಿ ಇಲ್ಲಿ 5 ಅನ್ನೋದು ಲೆಸ್ ದ್ಯಾನ್ 5 ಇದ್ರೆ ನೋ ಚೇಂಜ್, ದಿಸ್ 2 numbers ವಿಲ್ ಗೋ ಆಸ್ ಇಟ್ ಈಸ್. ನಾವು 24.1 ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ವೆದರ್ ಇಟ್ ಇಸ್ ಆಡ್ ಆರ್ ಈವನ್ಗೆ ಒಂದು ನೋಡ್ತಾ ಹೋಗೋಣ. ಸೇಮ್ ಒಂದು 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ರೆ 500 ಜೊತೆ ನಾವು ಕಂಪೇರ್ ಮಾಡಬೇಕು. ಓಕೆ, ಸೊ ಇಲ್ಲಿ 24.150. ಸೊ ಇದು 5 ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಾದರೆ ಅವರು 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕೇಳ್ತಿದ್ದಾರೆ. ಸೊ ಅದನ್ನ ನಾನು ಇದನ್ನ ನೋಡಬೇಕು, ಲಾಸ್ಟ್ 2 ಡಿಜಿಟ್ಸ್ನ ನೋಡಬೇಕು. ಇದೇನಾಗುತ್ತೆ, ಇದು ಇಸ್ ಈಕ್ವಲ್ ಟು 50 ಅಲ್ವಾ. ಸೊ ಇಫ್ ಇಟ್ ಈಸ್ ಈಕ್ವಲ್ ಟು 50 ದೆನ್ ವಾಟ್ ಐ ಹ್ಯಾವ್ ಟು ಡೂ, ಚೆಕ್ ವಿತ್ ದ ಪ್ರೀವಿಯಸ್ ನಂಬರ್. ಪ್ರೀವಿಯಸ್ ಒನ್ ನಂಬರ್ ಈಸ್ ಈವನ್ ಆರ್ ಆಡ್, ಇಟ್ ಈಸ್ ಆಡ್. ಆಡ್ ಇದ್ರೆ ಏನು ಮಾಡಬೇಕು, +1 ಮಾಡಬೇಕು, ಹೌದಲ್ವಾ. ನೋಡಿ ಇಲ್ಲಿ ಆಡ್ ಇದೆ, +1 ಮಾಡಿದ್ದೀನಿ, ಇಲ್ಲಿ +1 ಮಾಡಬೇಕು. ಸೊ 24.2 ಆಗುತ್ತೆ. ಸೊ ನೌ ಇಟ್ ಈಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಕ್ಕಳೇ, ರೈಟ್. ಸೊ ಅದೇ ರೀತಿ ಇನ್ನೊಂದು ತಗೋತೀನಿ, 24.450 ಅಂತ ತಗೋತೀನಿ. ಸೊ ಇದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು. ವಾಟ್ ಐ ಹ್ಯಾವ್ ಟು ಡೂ ಹಿಯರ್, ಚೆಕ್ ದಿಸ್ 50. ದಿಸ್ 50 ಈಸ್ ಈಕ್ವಲ್ ಟು 50, ರೈಟ್. ಸೊ ಇಫ್ ಇಟ್ ಈಸ್ ಈಕ್ವಲ್ ಟು 50 ದೆನ್ ಚೆಕ್ ದ ಪ್ರೀವಿಯಸ್ ವ್ಯಾಲ್ಯೂ. ಪ್ರೀವಿಯಸ್ ವ್ಯಾಲ್ಯೂ ಏನಾಗಿದೆ, ಇದು ಈವನ್ ಆಗಿರುತ್ತೆ, ಈವನ್ ಸಮ ಸಂಖ್ಯೆ ಆಗಿರುತ್ತೆ. ಇಫ್ ಇಟ್ ಈಸ್ ಈವನ್, this value go as it is without any change. Now it is going to be 24.4 makle. So how many significant figures it has now? There are 3 significant figures. ಅರ್ಥ ಆಯ್ತಲ್ವಾ? ಎಸ್, ಯಾ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ತುಂಬ ನಿಧಾನಕ್ಕೆ ಇದನ್ನ ತಿಳ್ಕೊಳ್ಳಿ, ಇಲ್ಲಾಂದರೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಓಕೆ, ನಾನು ಆರಾಮಾಗಿ ನಿಧಾನಕ್ಕೆ ಹೇಳಿದ್ದೀನಿ. ಇನ್ನೊಂದು ಸರಿ ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ ಕರೆಕ್ಟಾಗಿ ನಿಮ್ಮದೇ ಆದ ನೋಟ್ಸ್ನ ಮಾಡ್ಕೊಳ್ಳಿ, ರೈಟ್. ಎಸ್. ನೆಕ್ಸ್ಟ್ ನೋಡಿಲಿ, ನೆಕ್ಸ್ಟು ಒಂದು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಬರುತ್ತೆ. ಅರ್ಥಮೆಟಿಕ್ ಆಪರೇಷನ್ಸ್, 1 second, ಟೇಕ್ ಸಮ್ ವಾಟರ್. ಓಕೆ, ನೋಡಿ ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ಸಾರ್ಥಕ ಅಂಕಿಗಳೊಂದಿಗೆ ಗಣಿತ ಕ್ರಿಯೆಗಳು ಅಥವಾ ಅರ್ಥಪೂರ್ಣ ಅಂಕಿಗಳ ಜೊತೆಗೆ ಗಣಿತದ ಕ್ರಿಯೆಗಳು. ಫಸ್ಟ್ಗೆ ಏನಿದೆ ಇಲ್ಲಿ, ಅಡಿಷನ್ ಇದೆ. ಏನಿದೆ, ಅಡಿಷನ್ ಇದೆ. ಸೊ ಕೂಡುವುದು ಅಥವಾ ಸೇರಿಸುವುದು ಅಂತ ಹೇಳ್ಬೋದು, ಅಥವಾ ಕೂಡುವುದು ಅಂತ ಹೇಳ್ಬೋದು. ಕೂಡುವುದು ಎಲ್ಲ ನಮ್ಗೆ ಗೊತ್ತಿದೆ, ಕೂಡುವುದು, ನಾಟ್ ಕೊಡುವುದು, ಕೂಡುವುದು. ಓಕೆ, ಸೊ ಕಮಿಂಗ್ ಟು ದಿಸ್ ರೂಲ್, answer should have the same number of decimal places as the least precise measurement. ಉತ್ತರದಲ್ಲಿ ಅಂದರೆ ಏನಪ್ಪ ಅಂದರೆ, ಉತ್ತರದಲ್ಲಿ ಕಡಿಮೆ ದಶಮಾಂಶ ಸ್ಥಾನಗಳನ್ನು ಹೊಂದಿರುವ ಅಳತೆಯನ್ನಷ್ಟೇ ದಶಮಾಂಶ ಸ್ಥಾನ ಇರಬೇಕು. ಅಂದರೆ ಇಲ್ಲೇನು ಇದು ಹೇಳ್ತಿದೆ ಅಂದರೆ,
ಒಂದು ಅಡಿಷನ್ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ಕೂಡಬೇಕಾದ್ರೆ ನಾವು ಏನು ಮಾಡಬೇಕು, ಫೈನಲ್ ಆನ್ಸರ್ ಶುಡ್ ಹ್ಯಾವ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್. ಫೈನಲ್ ಆನ್ಸರ್ ಶುಡ್ ಹ್ಯಾವ್ ಲೀಸ್ಟ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಹೇಳ್ಬಿಟ್ಟು. ಅಂದರೆ ಎಕ್ಸಾಂಪಲ್ ಏನು, ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. ಇದಕ್ಕೆ ಹೋಗ್ಬಿಡಿ ಎಕ್ಸಾಂಪಲ್. ಫಸ್ಟ್ ಒಂದು ಎಕ್ಸಾಂಪಲ್, ನಾನೇ ಒಂದು ಎಕ್ಸಾಂಪಲ್ ತಗೋತೀನಿ. ನೋಡಿ ಇಲ್ಲಿ 4.10 ಇದೆ. ಓಕೆ, ಒಂದು ನಂಬರ್ ಈ ಥರ ಇದೆ. ಇನ್ನೊಂದು ನಂಬರು 5.0000 ಇದೆ. ಓಕೆನಾ. ಸೊ ಇದರಲ್ಲಿ ಲೀಸ್ಟ್ ಡೆಸಿಮಲ್ ಯಾವುದಪ್ಪ ಅಂದರೆ ದಟ್ ಈಸ್ 4.10. ಇದು ಡೆಸಿಮಲ್ ಆದಮೇಲೆ 0000 ಇದೆ. ಸೊ ಇದನ್ನ ನಾನು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದ್ರೆ ನನಗೇನು ಬರುತ್ತೆ, 0.4 + 5 ಏನಾಗುತ್ತೆ, 9 ಆಗತ್ತೆ. ಅರ್ಥ ಆಯ್ತಲ್ವಾ. ಸೊ ಹಾಗಾದರೆ ಇಲ್ಲಿ ಡೆಸಿಮಲ್ ಪ್ಲೇಸಸ್ ಎಷ್ಟು, 1 ಆಗಿರುತ್ತೆ. ಓಕೆ, ಲೀಸ್ಟ್ ಡೆಸಿಮಲ್ ಎಷ್ಟಿದೆ, ಇಲ್ಲಿದೆ. ಲೀಸ್ಟ್ ಡೆಸಿಮಲ್ ಎಷ್ಟಿದೆ, ಇಲ್ಲಿದೆ. ಸೊ ಅದೇ ರೀತಿ ನಾನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಏನಪ್ಪ ಅಂದರೆ, ಒಂದು ನಿಮಿಷ, ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇದಷ್ಟು ನೀಟಾಗಿ ಇದಾಗ್ತಿಲ್ಲ. ನೋಡಿ, ಎಲ್ಲೆಷ್ಟು ಇದಾದ್ರೂ ಕನ್ಫರ್ಮ್ ಇದ್ರೂ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 4.10 ಅಂತ ಇಟ್ಕೊಳ್ಳಿ. 4.10. ಇನ್ನೊಂದು ನಂಬರ್ ಏನಿದೆ, 5.0000 ಇದೆ. ಇನ್ನೊಂದು ಪಾಯಿಂಟ್ ಏನಿದೆ, 2.223 ಇದೆ. ಓಕೆನಾ. ಸೊ ಇದನ್ನ ನಾನು ಆ್ಯಡ್ ಮಾಡಬೇಕು, ಅಡಿಷನ್ ಮಾಡ್ತಿದ್ದೀವಲ್ವಾ, ಆ್ಯಡ್ ಮಾಡಬೇಕು. ಇದೇನಾಗುತ್ತೆ, 0.323 ಪಾಯಿಂಟ್. ಸೊ 5 + 4 9, 9 + 2 11 ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 11.3230 ಬಂದಿರುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಇದನ್ನ ನಾನು ಏನು ಮಾಡಬೇಕು, ಇದರಲ್ಲಿ ಫಸ್ಟು ನೋಡಬೇಕು, ಇಲ್ಲಿ ಎಷ್ಟಿದೆ, 2 ಲೀಸ್ಟ್ ಡೆಸಿಮಲ್ ಯಾವುದು ಅಂತ ನೋಡಬೇಕು. ಕಡಿಮೆ ದಶಮಾಂಶ ಹೊಂದಿರೋದು ಯಾವುದು, 4.10 ಅಲ್ವಾ. ಸೊ ಹಾಗಾದರೆ ಅದಕ್ಕೆ ಒಂದು ಕಂಪೇರ್ ಮಾಡಿಬಿಟ್ಟು ಆನ್ಸರ್ನ ನಾನು ಇಡಬೇಕಿಲ್ಲಿ. ಓಕೆ, ಸೊ ನೋಡಿ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ ಪ್ಲೇಸಸ್ ಇದೆ. ಪಾಯಿಂಟ್ ಆದಮೇಲೆ 2 ಡೆಸಿಮಲ್ಸ್. ಅದೇ ರೀತಿ ಇಲ್ಲಿ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ಗೆ ಸ್ಟಾಪ್ ಮಾಡಬೇಕು ನಾನು. ಹಾಗಾದರೆ ನಾನು ಇದನ್ನ ರಿಮೂವ್ ಮಾಡಬೇಕು. ಇದನ್ನ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನಮಗೆ 11.3230 ಇದೆ. ಸೊ ಐ ಹ್ಯಾವ್ ಟು ರಿಮೂವ್ ದಿಸ್. ಇದನ್ನ ರಿಮೂವ್ ಮಾಡಬೇಕಂದ್ರೆ ಏನು ರೂಲ್ ಇದೆ, ಫಸ್ಟು ಏನು ತಿಳ್ಕೊಂಡಿದ್ದೀವಿ, ಇಫ್ ದ ನಂಬರ್ ಈಸ್ ಲೆಸ್ ದ್ಯಾನ್ 50, ಇದು ನಂಬರ್ ಅನ್ನೋದು ಲೆಸ್ ದ್ಯಾನ್ 50 ಇದೆ. ಸೊ ಲೆಸ್ ದ್ಯಾನ್ 50 ಇದ್ದರೆ ಏನಾಗುತ್ತೆ, ಇದು ದಿಸ್ ನಂಬರ್ಗೂ ಆ್ಯಸ್ ಇಟ್ ಈಸ್, ದಟ್ ಈಸ್ 11.32 ಅನ್ನೋದು ನಿಮ್ಮ ಆನ್ಸರ್ ಆಗಿರಬೇಕು ಮಕ್ಕಳೇ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್, ಅರ್ಥ ಆಯ್ತಲ್ವಾ. ಕರೆಕ್ಟಾಗಿ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸೊ ಸೇಮ್ ಬರಬೇಕು, ರೈಟ್. ಎಸ್, ನೋಡಿ ಇಲ್ಲಿ ಈ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿಗೆ ಹೋಗೋಣ ನಾವು. ಸೊ 25.36 ಅನ್ನೋದು ಒಂದು ಡಿಜಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟು 4.2 ಅನ್ನೋದು ಒಂದು ಕೊಟ್ಟಿದ್ದಾರೆ. ಇದನ್ನೆರಡು ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, 65.92 ಈ ಥರ ಒಂದು ನಂಬರ್ ಸಿಗತ್ತೆ ನಮಗೆ. ಬಟ್ ಏನು ಒಂದು ಈ ರೂಲ್ ಏನು ಹೇಳ್ತಿದೆ, ಫೈನಲ್ ಆನ್ಸರ್ ಅನ್ನೋದು ಲೀಸ್ಟ್ ಸಿಗ್ನಿಫಿಕೆಂಟ್ ಏನಿದೆ, ಲೀಸ್ಟ್ ಡೆಸಿಮಲ್ ಏನಿದೆ, ಕಡಿಮೆ ದಶಮಾಂಶ ಯಾವುದಕ್ಕಿದೆ, ಇದಕ್ಕಿದೆ. ಅಂದರೆ ಪಾಯಿಂಟ್ ಆದಮೇಲೆ ಒಂದೇ ಒಂದು ದಶಮಾಂಶ ಇದೆ, ಒಂದೇ ಡಿಜಿಟ್ ಇದೆ. ಸೊ ಡೆಸಿಮಲ್ ಪ್ಲೇಸ್ ಆದಮೇಲೆ ಒಂದೇ ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಬಟ್ ಲೀಸ್ಟ್ ಯಾವುದು, ಇದು ಲೀಸ್ಟ್ ಡೆಸಿಮಲ್ ಇರೋದೊಂದು, ಅದಕ್ಕೆ ಹೋಲುವಂತೆ ನಾವು ಫೈನಲ್ ಆನ್ಸರ್ನ ಇಡಬೇಕು. ಹಾಗಾದರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಚೆಕ್. ಸೊ ಇಲ್ಲಿ 4.2 ಇದೆ, ಹೌದಲ್ವಾ. ಸೊ ಇಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಚೆಕ್ ದಿಸ್
ಪಾಯಿಂಟ್ ಆದಮೇಲೆ ಒಂದೇ ಬರಬೇಕು, ಎರಡು ಇರಬಾರ್ದು. ಸೊ ಇದೇನಾಗಿದೆ, ಗ್ರೇಟರ್ ದ್ಯಾನ್ 5 ಲೆಸ್ ದ್ಯಾನ್ 5, ಇಟ್ ಈಸ್ ಗ್ರೇಟರ್ ದ್ಯಾನ್ 5 ಆಗುತ್ತೆ. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ವಾಟ್ ಈಸ್ ದ ರೂಲ್? 29.56. ದಿಸ್ ನಂಬರ್ ಈಸ್ greater than 5. If it is greater than 5, we have to increase by 1. So then it is going to be 29.6. See, ಆ ರೂಲ್ಸ್ ಎಲ್ಲ ನೆನ್ಪಿಟ್ಕೊಂಡ್ರೆ ಈ ಒಂದು ಅರ್ಥಮೆಟಿಕ್ ಆಪರೇಷನ್ಸ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ನೂ ಅಲ್ಲಿ ಏನು ಕ್ಲಿಯರ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಅರ್ಥ ಆಯ್ತಲ್ವಾ? ಎಸ್ ಎಸ್, ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಡಿಷನ್ ಇರಬೇಕಾದ್ರೆ ಏನಾಗುತ್ತೆ, ಡೆಸಿಮಲ್ ಪ್ಲೇಸಸ್ನ ತಗೋಬೇಕು. ಸಬ್ಸ್ಟ್ರಾಕ್ಷನ್ನು ಬರುತ್ತೆ, ಕಳೆಯುವುದು ಬರುತ್ತೆ, ಗುಣಾಕಾರ ಬರುತ್ತೆ, ಭಾಗಾಕಾರ ಬರುತ್ತೆ. ಅದನ್ನೆಲ್ಲ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿಲಿ, ಸಬ್ಸ್ಟ್ರಾಕ್ಷನ್ ಅಥವಾ ಕಳೆಯುವಿಕೆ ಅಂತ ಕರಿತೀವಿ. ಈ ಒಂದು ಕಳೆಯುವಿಕೆ ಏನು ಮಾಡಬೇಕು, ಸೇಮ್ ಅದರಲ್ಲಿ ಏನು ಮಾಡಿದ್ವಿ, ಇದು ಅಡಿಷನ್ನು ಮತ್ತು ಸಬ್ಸ್ಟ್ರಾಕ್ಷನ್ನು ಸೇಮ್ ಇರುತ್ತೆ. ವಿ ಹ್ಯಾವ್ ಟು ಗೋ ವಿತ್ ಲೀಸ್ಟ್ ಡೆಸಿಮಲ್. ಯಾವಾಗಂದರೆ ಫೈನಲ್ ಆನ್ಸರು ಲೀಸ್ಟ್ ಡೆಸಿಮಲಲ್ಲಿ ಇರಬೇಕು. ಅಂದರೆ ಕೀಪ್ ದ ಮಿನಿಮಮ್ ಡೆಸಿಮಲ್ ಪ್ಲೇಸಸ್. ಫೈನಲ್ ಆನ್ಸರ್ ಶುಡ್ ಬಿ ಮಿನಿಮಮ್ ಡೆಸಿಮಲ್ ಪ್ಲೇಸಸ್. ಕಡಿಮೆ ದಶಮಾಂಶಗಳ ಸ್ಥಾನಗಳಷ್ಟೇ ಉಳಿಯಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ನಾನು ತಗೋತೀನಿ. ಇಲ್ಲಿ 2.56. ನೆಕ್ಸ್ಟು ಸಿಂಪಲಾಗೆ ತಗೋತೀನಿ, 1.1 ಇದೆ. ಸೊ ಇದನ್ನ ಏನು ಮಾಡಬೇಕು, ನಾನು ಮೈನಸ್ ಮಾಡಬೇಕು, ಕಳಿಬೇಕಂದ್ರೆ ಏನಾಗುತ್ತೆ, ಇಲ್ಲಿ 6 ಬರುತ್ತೆ, ಹೌದಾ? ಸೊ 5 - 1 4 ಆಗುತ್ತೆ. ನೆಕ್ಸ್ಟು ಪಾಯಿಂಟ್ 2 - 1 1 ಆಗುತ್ತೆ. ಸೊ ಬಟ್ ಏನಿದೆ, ಲೀಸ್ಟ್ ಡೆಸಿಮಲ್ ಏನಿದೆ ಇದು, ದಿಸ್ ಇಸ್ ದ ಲೀಸ್ಟ್ ಡೆಸಿಮಲ್. ಓಕೆನಾ? ಸೊ ಅವಾಗ ಇದು ಲೀಸ್ಟ್ ಡೆಸಿಮಲ್ ಅಂದಾಗ ಇಟ್ ಶುಡ್ ಬಿ 1 ಪಾಯಿಂಟ್ ಸಮಥಿಂಗ್. 1 ಡೆಸಿಮಲ್ ಆದಮೇಲೆ ಒಂದೇ ಡಿಜಿಟ್ ಬರಬೇಕು. ಅವಾಗ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಚೆಕ್ ವಿತ್ ದಿಸ್ ನಂಬರ್. It is greater than 5, right? Or less than 5? It is greater than 5. If the number is greater than 5, preceding value increased by +1. So it is going to be 1.5. Now least digit ಆಯಿತು. This is how we have to solve this. Now coming to this, ಏನಿದೆ, 15.82 ಇದೆ, 3.4 ಇದೆ. ಸೊ ಇದನ್ನ ಮೈನಸ್ ಮಾಡಿದೆ, ವಾಟ್ ವಿ ವಿಲ್ ಗೆಟ್ 12.42 ಅನ್ನೋದು ಬರುತ್ತೆ, ಹೌದಲ್ವಾ? ಬಟ್ ಲೀಸ್ಟ್ ಡೆಸಿಮಲ್ ಏನಿದೆ, ಪಾಯಿಂಟ್ ಆದಮೇಲೆ ಒಂದೇ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಡಿಜಿಟ್ ಇದೆ. ಹಾಗಾದರೆ ನಾವು ವಿ ಹ್ಯಾವ್ ಟು ರಿಮೂವ್ ದಿಸ್. ಇದನ್ನ ರಿಮೂವ್ ಮಾಡಬೇಕು ಅಂದರೆ, ಸೊ ಇದು ಲೆಸ್ ದ್ಯಾನ್ 5 ಆಗಿರುತ್ತೆ. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 5, ಪ್ರಿಸೀಡಿಂಗ್ ವ್ಯಾಲ್ಯೂ ವಿಲ್ ಗೋ ಆಸ್ ಇಟ್ ಈಸ್ ವಿತೌಟ್ ಎನಿ ಚೇಂಜ್. ಸೊ 12.4 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ನೋಟ್ ಮಾಡ್ಕೊಳ್ಳಿ. ಇನ್ನೂ 16 ಎಕ್ಸಾಂಪಲ್ಸ್ನ ನೀವು ಬರೀರಿ, ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕೂಡುವುದು ಕಳೆಯುವುದು ಆಯಿತು. ಈಗ ಗುಣಾಕಾರ, ಮಲ್ಟಿಪ್ಲಿಕೇಶನ್ ಮತ್ತು ಭಾಗಾಕಾರ ಬಂದಿದೆ, ಹೌದಲ್ವಾ? ಎಸ್. ನೋಡಿ ಇಲ್ಲಿ ರೂಲ್, ಆನ್ಸರ್ ಶುಡ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಸ್ ದ ಫ್ಯಾಕ್ಟರ್ಸ್ ಹ್ಯಾವಿಂಗ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನೆನ್ಪಿಟ್ಕೊಳ್ಳಿ, ಕೂಡುವುದು ಮತ್ತು ಕಳೆಯುವುದು, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್, ಫೈನಲ್ ಆನ್ಸರ್ ಶುಡ್ ಬಿ ಲೀಸ್ಟ್ ಡೆಸಿಮಲ್. ವೆರಿ ಇಂಪಾರ್ಟೆಂಟ್, ಲೀಸ್ಟ್ ಡೆಸಿಮಲ್. ದಟ್ ಮೀನ್ಸ್ ಕಡಿಮೆ ದಶಮಾಂಶ, ಇಲ್ಲಿ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಡೋಂಟ್ ಕನ್ಫ್ಯೂಸ್. ಓಕೆ, ಇನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ವಿ ಆರ್ ಟಾಕಿಂಗ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇನ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ವಿ ಗೋಯಿಂಗ್ ಟು ಟಾಕ್ ಅಬೌಟ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್. ಅದೇ ಕನ್ಫ್ಯೂಷನ್ ಆಗೋದು. ಓಕೆ, ನೋಡಿ ಇಲ್ಲಿ ಅತ್ಯಂತ ಕಡಿಮೆ ಸಾರ್ಥಕ ಅಂಕೆಗಳಿರುವ ಸಂಖ್ಯೆಯಷ್ಟು ಸಾರ್ಥಕ ಅಂಕೆಗಳು ಉತ್ತರದಲ್ಲಿರಬೇಕು. ಫೈನಲ್ ಆನ್ಸರ್ ಶುಡ್ ಬಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲೊಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ ಏನು ತೊಗೊಂಡಿದ್ದಾರೆ, 4.56 ಇಂಟು 1.4 ತೊಗೊಂಡಿದ್ದಾರೆ. ಸೊ ಅದರಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಯಾವುದು ಅಂದರೆ ಅಫ್ಕೋರ್ಸ್ 1.4. ಇದು ಬಂದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇದು ಬಂದ್ಬಿಟ್ಟು 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬರುತ್ತೆ. ಬಟ್ ದಿಸ್ ಈಸ್ ನಾಟ್ ದ ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಏನಿರಬೇಕು, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಸಮವಾಗಿರಬೇಕು. ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಆನ್ಸರ್ ಇರಬೇಕು. ಅವಾಗ ಏನು ಮಾಡಬೇಕು, ನಾವು ಇದನ್ನು ನೋಡಬೇಕು.
ಸೊ ಇವೆರಡನ್ನು ನೋಡಬೇಕು. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಲೆಸ್ ದ್ಯಾನ್ 5, ಇಟ್ ಈಸ್ ಗ್ರೇಟರ್ ದ್ಯಾನ್ 50, ನಾಟ್ 5, ಇಟ್ ಈಸ್ ಗ್ರೇಟರ್ ದ್ಯಾನ್ 50. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 50, ದ ಪ್ರೀವಿಯಸ್ ವ್ಯಾಲ್ಯೂ ಆರ್ ಪ್ರಿಸೀಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ಡ್ ಬೈ 1. ಅವಾಗ ಏನಾಗುತ್ತೆ? ಸೊ 6.4 ಆಗುತ್ತೆ. ಆನ್ಸರ್ ಸಿಗ್ತಾ? 6.4. ಎಸ್, ಇನ್ನೊಂದು ಕೊಡ್ತೀನಿ ನೋಡಿ ಇಲ್ಲಿ, 16.00 ಆ್ಯಂಡ್ 2.0. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವಿ ವಿಲ್ ಗೆಟ್ 32 ಬರುತ್ತೆ. ಓಕೆ, ಸೊ 32 ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 1 2 ಇದೆ. ಪಾಯಿಂಟ್ ಆದಮೇಲೆ 1 2 ಇದೆ. ಇಲ್ಲಿ ಪಾಯಿಂಟ್ ಆದಮೇಲೆ 1 ಇದೆ. ಸೊ ಇಲ್ಲಿ 32, ಇಲ್ಲಿ ಪಾಯಿಂಟೇ ಇಲ್ವಲ್ಲ. ಸೊ ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಮಾಡಿ ಅಷ್ಟು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಡ್ತೀನಿ. ಐಲ್ ಗೋ ವಿತ್ 0.3 into 8.00. If I multiply this into 3 24, so it is going to be like this, 2.4 ಬಂದಿದೆ. ಬಟ್ ಇಲ್ಲಿ ಏನಿದೆ? 4 ಅನ್ನೋದು ಏನಾಗ್ತಾ ಇದೆ? ದಿಸ್ ಈಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಆಗಿದೆ. ಲೀಸ್ಟ್ ಸಿಗ್ನಿಫಿಕೆಂಟ್ ಏನಿದೆ? 0.3 ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 2.4. ಓಕೆ, ಡಿಜಿಟ್ ಆದಮೇಲೆ ಒಂದೇ ಒಂದು ನಂಬರ್ ಇದೆಯಲ್ಲ, ಅಷ್ಟೇ. ಡಿವಿಷನ್ ನೋಡಿ, ಇಲ್ಲಿ ಭಾಗಾಕಾರ. ಆರ್ ಎಲ್ಸ್ ಈ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಜಸ್ಟ್ ಡೋಂಟ್ ರಿಮೆಂಬರ್ ದಿಸ್, ತುಂಬ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಲೀವ್ ದಿಸ್. ಓಕೆ, ಸೊ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಇಟ್ಸ್ ಮೋರ್ ದೆನ್ ಎನಫ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಡಿವಿಷನ್. ಭಾಗಾಕಾರ ಅಂತ ಏನು ಕರಿತೀವಲ್ವಾ? ಸೊ ಅಥವಾ ನೀವು ಆಗಲೇ ಹೇಳಿದ್ನಲ್ಲ, ಅದು ಲಾಸ್ಟ್ ಒಂದೇ ಒಂದು ಡಿಜಿಟಲ್ ಇಡಿ ಅಂದಾಗ 0 ಅಲ್ಲಿ ಇಡಬೇಕು ಅಂದರೆ 2.4 ಇದ್ದು ಲೆಸ್ ದ್ಯಾನ್ 5 ಆಗುತ್ತೆ. ಲೆಸ್ ದ್ಯಾನ್ 5 ಇದ್ದರೆ ನಂಬರ್ ಅದೇ ರೀತಿ ಹೋಗುತ್ತಲ್ವಾ? ಸೊ ಆ ಥರನೂ ಇಡ್ಬೋದು ಅದು. ಓಕೆ, ಸೊ ಇಲ್ಲಿ ನೋಡಿ 2.5 ಇದೆ. ಇದೊಂದು ಲೆಸ್ ದ್ಯಾನ್ 5 ಇರುತ್ತೆ. ಲೆಸ್ ದ್ಯಾನ್ 5 ಇದ್ದರೆ ಪ್ರಿಸೀಡಿಂಗ್ ವ್ಯಾಲ್ಯೂ ಹಂಗೆ ಹೋಗುತ್ತಲ್ವಾ? 2 ಅಂತ ಇಡ್ಬೋದು. ಓಕೆ, ಎಸ್, ನೋಡಿ ಡಿವಿಷನ್, ಭಾಗಾಕಾರ ಅಂತ ಕರಿತೀವಿ. ಸೊ ಇದರಲ್ಲಿ ಅಷ್ಟೇ, ಲೀಸ್ಟ್ ಸಿಗ್ನಿಫಿಕೆಂಟ್ ನಾವು ಡಿವೈಡ್ ಮಾಡಿದ್ಮೇಲೆ ಆ ಒಂದು ಫೈನಲ್ ಆನ್ಸರ್ ಏನಿರಬೇಕು? ಇನ್ ಟರ್ಮ್ಸ್ ಆಫ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಆಗಿರಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 12.6 ಡಿವೈಡೆಡ್ ಬೈ 3.2. 12.6 ಡಿವೈಡೆಡ್ ಬೈ 3.2 ಆಗಿರುತ್ತೆ. 12.6 ಬೈ 3.2 ಮಾಡಿದಾಗ ವಿ ವಿಲ್ ಗೆಟ್ ದ ಆನ್ಸರ್ 3.9375. ಸೊ ಹಾಗಾದರೆ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಇರುತ್ತೆ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಇರುತ್ತೆ. ಸೊ ಫೈನಲ್ ಆನ್ಸರ್ ಶುಡ್ ಬಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಆವಾಗ ನಾವೇನು ಮಾಡಬೇಕು? ಇದನ್ನ ನೋಡಬೇಕು. ಇಲ್ಲಿ 3 ನಂಬರ್ಸ್ ಇದೆ. 3 ನಂಬರ್ಸ್ ಇದ್ದಾಗ ನಾವು ಯಾವುದಕ್ಕೆ ಕಂಪೇರ್ ಮಾಡಬೇಕು? 500ಗೆ. ದಿಸ್ 3 ನಂಬರ್ ಅನ್ನೋದು ಲೆಸ್ ದ್ಯಾನ್ 5, ಗ್ರೇಟರ್ ದ್ಯಾನ್ 5? ಅಫ್ಕೋರ್ಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 500, ನಾಟ್ 5, ಲೆಸ್ ದ್ಯಾನ್ 500. ಲೆಸ್ ದ್ಯಾನ್ 500 ಇದ್ದರೆ ಏನಾಗಬೇಕು? ಈ ನಂಬರು ಹಂಗೆ ಹೋಗುತ್ತೆ ವಿತೌಟ್ ಎನಿ ಚೇಂಜ್. ಸೊ 3.9 ಬಂತಾ? ರೈಟ್, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಎಕ್ಸಾಂಪಲ್ಸು ನೀವು ಒಂದು 10 ಎಕ್ಸಾಂಪಲ್ಸ್ ಬರೀರಿ ಎಲ್ಲದಕ್ಕೂ, ಈಚ್ ಆ್ಯಂಡ್ ಎವ್ರಿಥಿಂಗ್. ರೈಟ್, 10 ಎಕ್ಸಾಂಪಲ್ಸ್. ನಾನು ತುಂಬ ಸ್ಲೋ ಆಗಿ ಹೋಗ್ತಿದ್ದೀನಿ. ದ ಥಿಂಗ್ ಈಸ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಸೈಂಟಿಫಿಕ್ ನೊಟೇಷನ್ಸ್ ಅಂತ ಬರುತ್ತೆ. ಪವರ್ಸಲ್ಲಿ ಇಡ್ತೀವಲ್ವಾ? ಸೊ ಪವರ್ಸಲ್ಲಿ ಇಡ್ತೀವಿ. ಇದನ್ನ 0.00345ನ ನಾವೇನಂತ ಬರಿಬೋದು? 3.45 10⁻⁻4 ಅಂತ ಬರಿಬೋದು. ಸೊ ಪಾಯಿಂಟ್ನ 1 2 3 4 ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಲ್ಲಿ 3 ಇದೆ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಇದೆ. ವಿ ಆರ್ ನಾಟ್ ಕನ್ಸಿಡರಿಂಗ್ ದಿಸ್ ಪವರ್ಸ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ಸ್ ನೋಡ್ತಾ ಹೋಗೋಣ. ಯಾವ ರೀತಿ ಒಂದು ಕ್ವಶನ್ಸ್ ಅರೈಸ್ ಆಗ್ಬೋದು ಎಕ್ಸಾಮ್ಸಲ್ಲಿ ಈ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್. ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು ದ ರೂಲ್ ಆಫ್ ರೌಂಡಿಂಗ್ ಆಫ್ 5.745 ರೌಂಡೆಡ್ ಟು 2 ಡೆಸಿಮಲ್ ಪ್ಲೇಸಸ್. ಇದನ್ನೇನು ಮಾಡಬೇಕು? 2 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಮಾಡಬೇಕು. ಇದನ್ನ 2 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಮಾಡಬೇಕು ಅಂದರೆ ವಾಟ್ ಯು ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಚೆಕ್ ದ ನಂಬರ್ಸ್. ಓಕೆ, ಸೊ ನೋಡಿ ಇಲ್ಲಿ 5.745. ಓಕೆ, ಸೊ ಅವಾಗ ಏನು ಮಾಡಬೇಕು? ಇದನ್ನ ನಾವು ರಿಮೂವ್ ಮಾಡಬೇಕು. ಇದನ್ನ ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು?
ಇದು ಈಕ್ವಲ್ ಟು 5 ಇರುತ್ತೆ. ಈಕ್ವಲ್ ಟು 5 ಇದ್ದಾಗ ಎರಡು ರೂಲ್ ಇದೆ. ವೆದರ್ ಪ್ರೀವಿಯಸ್ ಡಿಜಿಟ್ ಶುಡ್ ಬಿ ಈವನ್ ಆರ್ ಆಡ್. ಈವನ್ ಇದ್ರೆ ಏನು, ಈವನ್ ಇದ್ರೆ ಇದು ಹಂಗೆ ಹೋಗುತ್ತೆ, 5.74 ಆಗುತ್ತೆ ವಿತೌಟ್ ಎನಿ ಚೇಂಜ್. ಹೌದಲ್ವಾ? ಎಸ್, ನೆನ್ಪು ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಸೊ ಆಪ್ಷನ್ ಎ ಬಂದು 5.74, 5.75, 5.73, 5.76. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಅದ. ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.004080 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ 0.004080. ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಡೂ ಕಮೆಂಟ್ ಮಾಡಲಿಕ್ಕೆ ಕಾನ್ಸೆಪ್ಟು ಕ್ಲಿಯರ್ ಇರಬೇಕು. ಓಕೆನಾ? ನಾವು ಡಿಸ್ಕಸ್ ಮಾಡಿದ್ದೀವಿ ಒಂದು ರೂಲಲ್ಲಿ ಪ್ರಿಸೀಡಿಂಗ್ ಆರ್ ಲೀಡಿಂಗ್ ಝೀರೋಸ್ ಆರ್ ನಾನ್ ಸಿಗ್ನಿಫಿಕೆಂಟ್. ಲೀಡಿಂಗ್ ಝೀರೋಸ್ ಆರ್ ನಾನ್ ಸಿಗ್ನಿಫಿಕೆಂಟ್ ಅಂದರೆ ಈ ಒಂದು ಝೀರೋಸು ಸಿಗ್ನಿಫಿಕೆಂಟ್ ಅಲ್ಲ. ಸೊ 1, 2, 3, 4 ಈ 4 ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರುತ್ತೆ, ಅರ್ಥಪೂರ್ಣ ಅಂಕಿಗಳಾಗಿರುತ್ತೆ. ಸೊ ಹಾಗಾದರೆ ಆಪ್ಷನ್ ಎ ಒಂದು 3, 4, 5, 6 ಆಗುತ್ತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ರೈಟ್? ಎಸ್. ನೆಕ್ಸ್ಟ್ ನೋಡಿ ಏನಿದೆ ಕ್ವಶನ್ನು. The leading zeros in measured quantity are. That is, ಒಂದು ಅಳತೆಯಲ್ಲಿ ಆರಂಭದಲ್ಲಿರುವ ಅಥವಾ ಮುಂಚಿನಲ್ಲಿರುವ ಶೂನ್ಯಗಳು. ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್ ಪ್ರೀವಿಯಸ್ ಒಂದು ಸೆಕೆಂಡ್ ಕ್ವಶನ್ ಇದೇ ಥರ ಇತ್ತು. ಸೊ ಏನು ಹೇಳುತ್ತೆ? ಪ್ರಿಸೀಡಿಂಗ್ ಝೀರೋಸ್, ಆಪ್ಷನ್ ಎ ಸಿಗ್ನಿಫಿಕೆಂಟ್ ಫಿಗರ್ಸ್, ಸಾರ್ಥಕ ಅಂಕಿಗಳು ಅಥವಾ ಅರ್ಥಪೂರ್ಣ ಅಂಕಿಗಳು. ನಾನ್ ಸಿಗ್ನಿಫಿಕೆಂಟ್, sometimes significant, always counted. So preceding zeros or leading zeros are ಮುಂಚೂಣಿಯಲ್ಲಿರುವ ಒಂದು ಶೂನ್ಯಗಳು, ಆರಂಭದಲ್ಲಿರುವ ಶೂನ್ಯಗಳು ನಾಟ್ ಸಿಗ್ನಿಫಿಕೆಂಟ್. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎಸ್. ಸೊ ಇದಕ್ಕೆ ಒಂದು ಕಮೆಂಟ್ ಮಾಡಿ. ಫೋರ್ತ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡಬೇಕಾಗತ್ತೆ. ಪಾಸ್ ಮಾಡಿ ಆನ್ಸರ್ ಮಾಡಿ. ಎಸ್. ರೌಂಡಿಂಗ್ ಆಫ್ 18.365 to 2 decimal places using the even rule. ಅವರೇ ಕೇಳ್ತಿದ್ದಾರೆ ಈವನ್ ರೂಲ್ನ ಯೂಸ್ ಮಾಡಿಬಿಟ್ಟು ಇದನ್ನ 2 decimal ಪ್ಲೇಸಸ್ಗೆ ಒಂದು ಬರೀರಿ ಅಂತ ಕೇಳ್ತಿದ್ದಾರೆ. 18.365 ಅನ್ನು ಸಮಸಂಖ್ಯೆಯ ನಿಯಮದಂತೆ 2 ದಶಮಾಂಶ ಸ್ಥಾನಗಳಿಗೆ ನಿಶ್ಚಯಿಸಿದರೆ ಯಾವ ರೀತಿ ನಾವು ಬರೀಬೋದು ಅಂತ ಕ್ವಶನ್ ಕೇಳ್ತಿದ್ದಾರೆ. ಓಕೆ? ಎಸ್. ಸೊ ಏನು ಕೇಳ್ತಿದ್ದಾರೆ? 18.365 ಅಂತ ಕೇಳ್ತಿದ್ದಾರೆ. ಓಕೆನಾ? ಎಸ್. ಸೊ ಹಾಗಾದರೆ ಈ ಒಂದು ಲಾಸ್ಟ್ ಡಿಜಿಟ್ಸ್ನ ನಾವು ನೋಡಬೇಕು. ಇದೇನಿದೆ? ಈಕ್ವಲ್ ಟು 5 ಇದೆ. ಈಕ್ವಲ್ ಟು 5 ಇದ್ದರೆ ಇದನ್ನ ನೋಡಬೇಕು. ಇದು ಈವನ್ ಇದೆಯಾ ಆಡ್ ಇದೆಯಾ? ಈವನ್ ಇದೆ. ಈವನ್ ಇದ್ದರೆ ಏನಾಗುತ್ತೆ? ಇಟ್ ವಿಲ್ ಗೋ ಆಸ್ ಇಟ್ ಈಸ್ 18.36 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನೋಡಿ ಇಲ್ಲಿ 18.38 ಇದೆ, 18.35 ಇದೆ, 18.37 ಇದೆ, ಇಲ್ಲಿ 18.36 ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು 18.36 ಮಕ್ಕಳೇ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ದ ವ್ಯಾಲ್ಯೂ ಆಫ್ ಡೆನ್ಸಿಟಿ ಒಬ್ಟೈನ್ಡ್ ಫ್ರಮ್ 5.74 ಗ್ರಾಮ್ ಆ್ಯಂಡ್ 1.3 ಗ್ರಾಮ್ಸ್ ಅಂತ ಇದೆ. ಓಕೆನಾ? ಸೊ ಏನು ಮಾಡ್ಬೇಕು ನಾವು ಈಗ? ಡೆನ್ಸಿಟಿನ ಫೈಂಡ್ ಔಟ್ ಮಾಡಬೇಕು, ಸಾಂದ್ರತೆನ ಫೈಂಡ್ ಔಟ್ ಮಾಡಬೇಕು. 5.74 ಗ್ರಾಮ್ಸ್ ಆ್ಯಂಡ್ 1.2 ಸೆಂಟಿಮೀಟರ್ ಕ್ಯೂಬ್ಗಳಿಂದ ಸಾಂದ್ರತೆಯ ಸರಿಯಾದ ಮೌಲ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನಮಗೆ ಡೆನ್ಸಿಟಿ ಫಾರ್ಮುಲಾ ಗೊತ್ತಿದೆ. ಅದು ಸಾಂದ್ರತೆ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಓಕೆ, ಮಾಸ್ ಎಷ್ಟು ಕೊಟ್ಟಿದ್ದಾರೆ? 5.74 ಕೊಟ್ಟಿದ್ದಾರೆ. ಬೈ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 1.2 ಕೊಟ್ಟಿದ್ದಾರೆ. ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ಅರೌಂಡ್ ವಿ ವಿಲ್ ಗೆಟ್ 4.7
0.7833 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ನೋಡಬೇಕು, ಇದು ಡೆಸಿಮಲ್ ಎಷ್ಟಿದೆ, ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಇದು ಡಿವಿಷನ್ ಅಲ್ವಾ, ಭಾಗಾಕಾರ ಮಾಡುವಾಗ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೋಡಬೇಕಾಗತ್ತೆ. ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ, ಇದರಲ್ಲಿ ಎಷ್ಟಿದೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ಫೈನಲ್ ಆನ್ಸರ್ ಏನಿರಬೇಕು, ಫೈನಲ್ ಆನ್ಸರ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ಅಂದರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕು, 2 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡಬೇಕು, ನೋಡಿ ಇಲ್ಲಿ ಈ 3ನ ನೋಡಿ, ಈ 3ನ ತೆಗಿಬೇಕು ನಾವೀಗ, 8 3 3 ಅನ್ನೋದನ್ನ ತೆಗಿಬೇಕು. ಓಕೆನಾ, ಸೊ ಈ ಒಂದು 8 3 3 ಅನ್ನೋದು ತೆಗೆದ್ರೆ ನಮಗೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂದ್ಬಿಡುತ್ತೆ, ಹೌದಲ್ವಾ, ರೈಟ್? ಎಸ್. ಸೊ ಯಾವ ರೀತಿ ತೆಗಿಬೇಕು, ಸೊ ಇದನ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡಬೇಕು, ಎಸ್, ಯಾವುದಕ್ಕೆ ಕಂಪೇರ್ ಮಾಡಬೇಕು ಇದನ್ನ, ಸೊ ವಿ ಹ್ಯಾವ್ ಟು ಕಂಪೇರ್ ವಿತ್ ದಿಸ್ 500, ರೈಟ್? ಎಸ್, 500ಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಇಫ್ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 500, ಇಟ್ ಈಸ್ ಗ್ರೇಟರ್ ದ್ಯಾನ್ 500, ಜಸ್ಟ್ ಆ್ಯಡ್ +1. ಸೊ ಅವಾಗೇನಾಗುತ್ತೆ, ಫೈನಲ್ ಆನ್ಸರ್ 4.8 ಆಗುತ್ತೆ, 4.8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ಡೆನ್ಸಿಟಿ ಆಗುತ್ತೆ ಮಕ್ಕಳೇ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದಿಸ್. ಅಂಡರ್ಸ್ಟುಡ್? ಎಸ್. ನೋಡಿ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ. 4.783 ಇದಲ್ಲ, 4.80 ಇದು 3 ಸಿಗ್ನಿಫಿಕೆಂಟ್, ಇದು ಅಲ್ಲ, 4.78 ಅಲ್ಲ, 4.8 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್, ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ನೋಡಬೇಕಿಲ್ಲಿ. 8000 ಡಾಟ್ ಇದೆ, 8000 ಡಾಟ್ ಇದೆ, ಅಂದರೆ ಪಾಯಿಂಟ್ ಇದೆ. ಎಷ್ಟು ಅಂದರೆ, ಸೊ ಇಲ್ಲಿ ಪಾಯಿಂಟ್ ಇಲ್ಲ ಅಂದಿದ್ರೆ ಇದನ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಬಟ್ ದೆರ್ ಇಸ್ ಎ ಪಾಯಿಂಟ್ ಹಿಯರ್. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 8000.0 something, it will go like this. Then what is the significant figures here? There are 4 significant figures, 1 2 3 4 ಆಗುತ್ತೆ. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಈ ಥರ ಇದೆ. ದ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ ಟು ಇಂಡಿಕೇಟ್, ಅರ್ಥಪೂರ್ಣ ಅಂಕೆಗಳು ಅಥವಾ ಸಾರ್ಥಕ ಅಂಕೆಗಳನ್ನು ಬಳಸುವ ಮುಖ್ಯ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದ್ದಾರೆ ಮಕ್ಕಳೇ. ಸೊ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸ್, ಅಳತೆಯ ಘಟಕ, ಅಳತೆಯ ನಿಖರತೆ, ರಾಶಿಯ ಆಯಾಮ, ಭೌತಿಕ ರಾಶಿ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಸೊ ಅಳತೆಯ ನಿಖರತೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಪ್ರಿಸಿಷನ್ ಆಫ್ ಮೆಷರ್ಮೆಂಟ್ನ ಮಾಡಲಿಕ್ಕೆ ಈ ಒಂದು ಸಾರ್ಥಕ ಅಂಕೆಗಳನ್ನು, ಸಿಗ್ನಿಫಿಕೆಂಟ್ ಫಿಗರ್ಸ್ನ ಬಳಸ್ತಾರೆ ಮಕ್ಕಳೇ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಅಕಾರ್ಡಿಂಗ್ ಟು ದ ಈವನ್ ರೂಲ್ 2.745 ರೌಂಡೆಡ್ ಟು 2 ಡೆಸಿಮಲ್ ಪ್ಲೇಸಸ್ ಈಸ್, ಸಮಸಂಖ್ಯೆಯ ನಿಯಮದ ಪ್ರಕಾರ 2.745 ಅನ್ನು 2 ದಶಮಾಂಶ ಸ್ಥಾನಗಳಿಗೆ ನಿಶ್ಚಯಿಸಿದರೆ. ಕ್ವಶನ್ ಕೇಳಿದ್ದಾರೆ. ಸೊ ಹೆಂಗೆ ಇದು ಏನು ಕೇಳಿದ್ದಾರೆ, 2.745, ರೈಟ್? 2.745 ಇದನ್ನ ಏನು ಮಾಡ್ಬೇಕು ನಾವು, ಇಟ್ ಹ್ಯಾಸ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ವಾಟ್ ದೇ ಆರ್ ಆಸ್ಕಿಂಗ್ ಟು ಕನ್ವರ್ಟ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ, ಇದು ಡೆಸಿಮಲ್ ಪ್ಲೇಸಸ್ ಹೇಳ್ತಿದ್ದಾರೆ. ಸೊ ಡೆಸಿಮಲ್ ಪ್ಲೇಸಸ್, ಇದು 3 ಡೆಸಿಮಲ್ ಪ್ಲೇಸಸ್ ಇದೆ, ವಿ ಹ್ಯಾವ್ ಟು ಕನ್ವರ್ಟ್ ಟು 2 ಡೆಸಿಮಲ್ ಪ್ಲೇಸಸ್. ಇದು 3 ಡೆಸಿಮಲ್ ಪ್ಲೇಸಸ್, ವಿ ಹ್ಯಾವ್ ಟು ಕನ್ವರ್ಟ್ ಟು 2 ಡೆಸಿಮಲ್ ಪ್ಲೇಸಸ್. ಸೊ ಡೆಸಿಮಲ್ ಪ್ಲೇಸಸ್ ಮಾಡಿದಾಗ ಏನು ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಚೆಕ್ ದಿಸ್, ಹೌದಲ್ವಾ? ಸೊ ಇದು ಈಸ್ ಈಕ್ವಲ್ ಟು 5 ಇರುತ್ತೆ, ದಿಸ್ ಇಸ್ ಈಕ್ವಲ್ ಟು 5 ಇದೆ. ಅವಾಗ ಏನಾಗುತ್ತೆ, ಇದು 2. ಪ್ರೀವಿಯಸ್ ವ್ಯಾಲ್ಯೂ ಈವನ್ ಆರ್ ಆಡ್ ಅಂತ ನೋಡಬೇಕು. ಇಫ್ ಇಟ್ ಈಸ್ ಈವನ್, ಇಟ್ ಈಸ್ ಗೋ ಲೈಕ್ ದಿಸ್ ವಿತೌಟ್ ಎನಿ ಚೇಂಜ್, 2.74 ಆಗುತ್ತೆ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ರೈಟ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವೆನ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಗ್ರೇಟರ್ ದ್ಯಾನ್ 5, ದ ಪ್ರೀವಿಯಸ್ ಡಿಜಿಟ್ ಶುಡ್ ಬಿ, ತೆಗೆದು ಹಾಕುವ ಅಂಕೆ 5ಕ್ಕಿಂತ ದೊಡ್ಡದಾಗಿದ್ದರೆ ಹಿಂದಿನ ಅಂಕೆಯನ್ನು ಡಿಸ್ಕಸ್ ಮಾಡಿದ್ದೀವಿ ನಾವೆಲ್ಲ.
ಸೊ ಡಿಕ್ರೀಸ್ಡ್ ಬೈ 1, ಲೆಫ್ಟ್ ಅನ್ಚೇಂಜ್ಡ್, ಇನ್ಕ್ರೀಸ್ಡ್ ಬೈ 1, ಮಲ್ಟಿಪ್ಲೈಡ್ ಬೈ 2. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇನ್ಕ್ರೀಸ್ಡ್ ಬೈ 1 ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಇನ್ ದ ನಂಬರ್ 7.200 ಮೀಟರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್. ಸೊ ಇದನ್ನ ಹೋಮ್ವರ್ಕ್ ತಗೊಳ್ಳಿ. ಪ್ಲೀಸ್ ಡೂ ಕಮೆಂಟ್ ಮಾಡಿ ಆನ್ಸರ್ನ ನೋಡೋಣ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಕ್ಲಾಸ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ಹೋಮ್ವರ್ಕ್ ತಗೊಳ್ಳಿ. 10th 1ಗೆ 10th ಅಂತ ಒಂದು ಟೈಪ್ ಮಾಡಿಬಿಟ್ಟು ಒಂದು ಆನ್ಸರ್ನ ಕಳಿಸ್ಕೊಡಿ ನೋಡೋಣ. ನೆಕ್ಸ್ಟ್ ನೋಡಿ ಇಲ್ಲಿ, ದ 0 ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಆರ್. ಶೂನ್ಯವಲ್ಲದ 2 ಅಂಕೆಗಳ ನಡುವಿನ ಶೂನ್ಯಗಳು, ಝೀರೋಸ್ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಆಲ್ವೇಸ್ ಸಿಗ್ನಿಫಿಕೆಂಟ್, ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ, ವೈಲ್ ಮಲ್ಟಿಪ್ಲೈಯಿಂಗ್ ಮೆಷರ್ಡ್ ಕ್ವಾಂಟಿಟೀಸ್ ದ ಫೈನಲ್ ಆನ್ಸರ್ ಶುಡ್ ಕಂಟೈನ್ maximum significant figures, minimum significant figures, least significant figures among the given quantities, and minimum decimal places. ಇದನ್ನು ಕೂಡ ಟೇಕ್ ಇಟ್ ಆಸ್ ಹೋಮ್ವರ್ಕ್. ಪ್ಲೀಸ್ ಡೂ ಕಮೆಂಟ್. ಓಕೆ, ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕ್ಲಾಸ್ ಅರ್ಥ ಆಗಿದೆ, ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಡೂ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಇನ್ ದ ನಂಬರ್ 0.006020 ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್. ಇದರಲ್ಲಿರೋ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಇದು ಸಿಂಪಲ್ ಇದೆ. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಪ್ಲೀಸ್ ಡೂ ಕಮೆಂಟ್. ಅರ್ಥ ಆಯ್ತಲ್ವಾ? ಎಸ್ ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ತುಂಬ ಒಂದು ಡೀಪಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲೇ ಇದ್ದೀವಿ. ಎರರ್ಸ್ ಇದೆ, ಸೈಂಟಿಫಿಕ್ ನೊಟೇಷನ್ಸ್ ಇದೆ. ಓಕೆನಾ? ಅದನ್ನೆಲ್ಲ ಡಿಸ್ಕಸ್ ಮಾಡ್ತೋಗೋಣ ಇನ್ ಡೀಟೇಲಾಗಿ. ಯಾಕೆಂದರೆ ನಮಗೆ ಡಿಸ್ಕ್ರಿಪ್ಟಿವ್ ಬರ್ತಿದೆ, MCQನೂ ಬರ್ತಿದೆ. ಡೀಟೇಲಾಗಿ ಥಿಯರಿ ತಿಳ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಓಕೆ, ಸೊ ಇದಕ್ಕೆ ವಾಟ್ ಯು ಹ್ಯಾವ್ ಟು ಡೂ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಜನ ಲೈಕ್ ಮಾಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ, ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಅಂದರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೋ ನಾನು ಡೈಲಿ ನಿಮಗೆ ಥಿಯರಿ ಒಂದು MCQs ಎರಡೂ ಸೇರಿ ಡೈಲಿನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಬಟ್ ದ ಥಿಂಗ್ ಈಸ್ ಐ ವಾಂಟ್ ಯುವರ್ ರೆಸ್ಪಾನ್ಸ್. ಓಕೆ, ಹೋಪ್ ಯು ಗಾಟ್ ಇಟ್ ಸಮಥಿಂಗ್ ಟುಡೇ ಫ್ರಮ್ ಟುಡೇಸ್ ಕ್ಲಾಸ್. ಅರ್ಥ ಆಗಿದೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅನ್ಕೋತೀನಿ. ನೀವು ಆರಾಮಾಗಿ ನೋಟ್ಸ್ ತೊಗೊಂಡು, ನೋಟ್ಸ್ನ ಬರ್ಕೊಂಡು, ನಿಮ್ಮದೇ ಆದ ನೋಟ್ಸ್ ಬರ್ಕೊಂಡು ಟ್ರೈ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್. ಓಕೆ, ಸೊ ಎನಿ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.